ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಸಾಕಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಉದ್ಯಮವನ್ನ ಮಾಡಬೇಕಂತ ಕನಸು ಕಟ್ಕೊಂಡಿರೋರಾಗಿರ್ಬೋದು, ಈ ಬಿಸ್ನೆಸ್ನಲ್ಲಿ ಮುಂದುವರಿಬೇಕು ಅಂತ ಹೇಳಿ ಸಾಕಷ್ಟು ಜನ ಆಗಾಗ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ. ಆದರೆ ಹೇಗೆ ಮಾಡಬೇಕು, ಯಾವ ಕೋರ್ಸ್ನ ತಗೋಬೇಕು ಅಂತ ಈ ಕಡೆ ಪೇರೆಂಟ್ಸ್ಗೂ ಐಡಿಯಾ ಇರಲ್ಲ, ಈ ಕಡೆ ಸ್ಟೂಡೆಂಟ್ಸ್ಗೂ ಐಡಿಯಾ ಇರಲ್ಲ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋದಕ್ಕೆ, ಅಂದರೆ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು ಅಥವಾ IAS ಕೋಚಿಂಗ್ಗಳಾಗಿರ್ಬೋದು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋದಕ್ಕೆ ಒಂದು ಪ್ರಾಪರ್ ಮಾಹಿತಿನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇವತ್ತು ನಾನು IIBS ಇನ್ಸ್ಟಿಟ್ಯೂಷನ್ನಲ್ಲಿದ್ದೀನಿ. ಆ್ಯಂಡ್ ನಮ್ಮ ಜೊತೆ ಇದ್ರ ಬಗ್ಗೆ ಪೂರ್ವ ಮಾಹಿತಿನ ಕೊಡೋದಕ್ಕೆ ಪ್ರೊಫೆಸರ್ ಶ್ರೀನಿಧಿ ಅವರು ಕೂಡ ಇದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡ್ತಾ ಈ ಕಾಲೇಜ್ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋದ್ರ ಜೊತೆಗೆ ಯಾವ ಕೋರ್ಸ್ನ ಮಾಡಿದ್ರೆ ಉತ್ತಮ ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀವಿ ಮೇಡಮ್. ಈಗ ಪ್ರೊಫೆಸರ್ ಶ್ರೀನಿಧಿ ಅವರೇ, ಅಂದರೆ ಈಗ ಕಾಲೇಜ್ ಬಗ್ಗೆ ಸಾಕಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಅಂದರೆ ತುಂಬ ಕಾಲೇಜ್ಗಳ ಆಪ್ಷನ್ಸ್ ಇದೆ ನಮಗೆ ಬೆಂಗಳೂರಿನಲ್ಲಿ. IIBSನಲ್ಲಿ ಏನು ಸ್ಪೆಷಾಲಿಟಿ ಇದೆ ಆ್ಯಂಡ್ IIBS ಬಗ್ಗೆ ಏನು ಹೇಳ್ತೀರಾ? ಎಷ್ಟು ವರ್ಷ ಆಯಿತು, ಹೇಗೆ ಶುರು ಆಯಿತು ಅನ್ನೋದು? ನಾವು ಸ್ಟಾರ್ಟ್ ಮಾಡಿರೋದು 2008 ಮೇಡಮ್. RT ನಗರಲ್ಲಿ ಆ್ಯಕ್ಚುಲಿ ಫಸ್ಟ್ ಕ್ಯಾಂಪಸ್ಸನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ನಂತರ AICT ನಾರ್ಮ್ಸ್ ಪ್ರಕಾರ ಇನ್ಸ್ಟಿಟ್ಯೂಷನ್ಸ್ಗಳು ಸ್ವಲ್ಪ ದೊಡ್ಡ ಇರಬೇಕು. ಸೊ ನಾವು ಅಲ್ಲಿಂದ 2016ಕ್ಕೆ ಇಲ್ಲಿಗೆ ಶಿಫ್ಟ್ ಆಗ್ತೀವಿ, ಈ ಬ್ಲಾಕನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ RT ನಗರ್ ಕ್ಯಾಂಪಸ್ಸು ಆ್ಯಕ್ಚುಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮಾರ್ಕೆಟಿಂಗ್ ಆ್ಯಂಡ್ ಆಲ್ ಡಿಜಿಟಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ವರ್ಕ್ ಆಗ್ತಿರತ್ತೆ. ಆ್ಯಂಡ್ ಅಡ್ಮಿಷನ್ಸ್ಗಳು ರಿಲೇಟೆಡ್ ಆಗಿ ಅಲ್ಲೇ ವರ್ಕ್ ಆಗುತ್ತೆ. ಸೊ ಈ ಬ್ಲಾಕಲ್ಲಿ ನಾವು ಫುಲ್ ಅಕಾಡೆಮಿಕ್ಸಿಗಾಗಿ ಯೂಸ್ ಮಾಡ್ತೀವಿ. ಸೊ ನಾವು ಸ್ಟಾರ್ಟ್ ಮಾಡಿದಾಗ MBA ಪ್ರೋಗ್ರಾಮಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಂತರ ಈ ಕ್ಯಾಂಪಸ್ಗೆ ಬಂದಾಗ UG ಸ್ಟಾರ್ಟ್ ಮಾಡಿದ್ವಿ. UGಯಲ್ಲಿ ನಾವು BA, BCom, BBA, BCA ಕೋರ್ಸ್ಗಳನ್ನು ನೋಡ್ತೀವಿ. ಸೊ ಹಾಗೆ ಮಾಸ್ಟರ್ಸಲ್ಲಿ ನಾವು MBA ಮತ್ತು PGDM ಅಂತ ಪ್ರೋಗ್ರಾಮ್ ಇದೆ. ಸೊ MBAದಲ್ಲಿ 7 ಡಿಫ್ರೆಂಟ್ ಕೈಂಡ್ ಆಫ್ ಸ್ಪೆಷಲೈಸೇಷನ್ನ ಕೊಡ್ತೀವಿ. ಸೊ ಹಾಗೆ PGDMಲ್ಲಿ ನಾವು ಅರೌಂಡ್ 15 ಸ್ಪೆಷಲೈಸೇಷನ್ ಪ್ರೋಗ್ರಾಮ್ಸ್ಗಳನ್ನು ರನ್ ಮಾಡ್ತೀವಿ. ಸೊ ಎವ್ರಿ ಇಯರ್ ಬೇಸ್ಡ್ ಆನ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ನಾವು 1 ಅಥವಾ 2 ಯಾವುದಾದ್ರೂ ಹೊಸ ಸ್ಪೆಷಲೈಸೇಷನ್ಗಳು ತರ್ತೀವಿ ಅಥವಾ ರಿವೈಸ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಇದ್ರ ಜೊತೆ ನಾವು UGಯಲ್ಲಿ ನೋಡಿದಾಗ ಜಸ್ಟ್ ನಾರ್ಮಲ್ ಡಿಗ್ರಿ ಅಲ್ಲ ಇದು. ಸೊ BA ಮಾಡ್ತಾ ಇದ್ದಾನೆ ಹುಡುಗ. ಸೊ BAಗೋಸ್ಕರ ಮಾತ್ರ ಬರಲ್ಲ. ಸೊ UPSC ಟ್ರೈನಿಂಗ್ ಸಹ ಇದೆ ನಮ್ಮಲ್ಲಿ. UPSC 3 ಜನ ಟ್ರೈನರ್ಸ್ ಇದ್ದಾರೆ. ಸೊ ರೆಗ್ಯುಲರ್ ಕ್ಲಾಸ್ಗಳ ಜೊತೆ ಅಕಾಡೆಮಿಕ್ಸ್ ಕ್ಲಾಸ್ಗಳ ಜೊತೆ UPSC ಟ್ರೈನಿಂಗ್ ಆಗುತ್ತೆ, ಅವರಿಗೆ ಮೆಂಟ್ರಿಂಗ್ ಮಾಡ್ತಿರ್ತೀವಿ. ಸೊ ಅದ್ರ ಜೊತೆ BCom ಮತ್ತು BBA ಸ್ಟೂಡೆಂಟ್ಸ್ಗಳು ಅಲಾಂಗ್ ವಿತ್ ಅಕಾಡೆಮಿಕ್ಸ್ ಅವರು ACCA ಅನ್ನೋ ಒಂದು ಕೋರ್ಸನ್ನು ಮಾಡ್ತಾರೆ. ಸೊ BCom ಪ್ಲಸ್ BBA ಪ್ಲಸ್ ACCA ಅನ್ನುವಂಥ ಕೋರ್ಸ್ಗಳನ್ನು ಮಾಡ್ತಾರೆ. ಸೊ ACCA ಕೋರ್ಸ್ ಅನ್ನುವಂಥದ್ದು ಈಕ್ವಲೆಂಟ್ ಟು CA. ಸೊ ಈ ಕೋರ್ಸ್ಗಳು ರನ್ ಆಗ್ತಾ ಹೋಗ್ತವೆ UGಯಲ್ಲಿ. ಸೊ ಹಾಗೆ BCA ಇದೆ, BCU ಪ್ಲಸ್ AI. ಸೊ AI ರಿಲೇಟೆಡ್ ಆಗಿ ಹೇಗೆ ಅಡ್ವಾನ್ಸ್ಮೆಂಟನ್ನು ನೋಡ್ಬೋದು ಇಂಡಸ್ಟ್ರಿಯಲ್ಲಿ ಬೇಸ್ಡ್ ಆನ್ ಆ ಸೆಕ್ಟ್ರಲ್ಲಿ ನಾವು UG ಕೋರ್ಸ್ಗಳನ್ನ ರನ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಡೆಡಿಕೇಟೆಡ್ ಫ್ಯಾಕಲ್ಟೀಸ್ಗಳು UGಗೆ ಇದ್ದಾರೆ, ಟ್ರೈನ್ಡ್ ಫ್ಯಾಕಲ್ಟೀಸ್ಗಳು. ಸೊ UGC ಕ್ವಾಲಿಫೈಡ್ ಆ್ಯಂಡ್ PhD ಇರುವಂಥ ಫ್ಯಾಕಲ್ಟೀಸ್ಗಳು ಅವರನ್ನು ಟ್ರೈನ್ ಮಾಡ್ತಾ ಹೋಗ್ತಾರೆ. PGDM ಜನರಲ್ ಆ್ಯಂಡ್ PGDM ಫ್ಲ್ಯಾಗ್ಶಿಪ್ ಅನ್ನುವಂಥದ್ದು. ಸೊ ಎರಡೂ ಒಂದೇ ಪ್ರೋಗ್ರಾಮ್ಸ್ಗಳು, ಬಟ್ ಟ್ರೀಟ್ಮೆಂಟ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಸೊ PGDM ಜನರಲ್ ಪ್ರೋಗ್ರಾಮ್ಗಳಿಗೆ ಫೀಸ್ ಸ್ಟ್ರಕ್ಚರ್ ಬೇರೆ ಥರ ಇದೆ. ಹಾಗೆ PGDM ಫ್ಲ್ಯಾಗ್ಶಿಪ್ಪಿಗೆ ಫೀಸ್ ಸ್ಟ್ರಕ್ಚರ್ ಬೇರೆ ಥರ ಇದೆ. ಹಾಗೆ ಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಟ್ಟಿರುವಂಥದ್ದು ಎರಡೂ ಕಡೆ ಡಿಫ್ರೆಂಟಾಗಿ ಕೊಟ್ಟಿರ್ತೇವೆ. ಆ್ಯಂಡ್ ಸರ್ಟಿಫಿಕೇಷನ್ ಕೋರ್ಸ್ಗಳು, ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳು ಎಲ್ಲ ಡಿಫ್ರೆಂಟಾಗಿ ನೋಡ್ತಾ ಹೋಗ್ತೀವಿ ಒಂದರಿಂದ ಒಂದು ಪ್ರೋಗ್ರಾಮ್ಗಳಲ್ಲಿ. ಮತ್ತು MBA PGDM ಎರಡೂ ಕೋರ್ಸ್ಗಳಲ್ಲಿ ನಾವು ಅರೌಂಡ್ 154 ಸರ್ಟಿಫಿಕೇಷನ್ಸನ್ನು ಕೊಡ್ತಾ ಹೋಗ್ತೀವಿ. ಸೊ ಇಂಡಸ್ಟ್ರಿ ಯಾವುದನ್ನು ಆ್ಯಕ್ಚುಲಿ ಕರೆಂಟ್ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದೆ ಆ ರೀತಿ ಇಂಡಸ್ಟ್ರಿ ರೆಡಿನೆಸ್ ಇರುವಂಥ ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಷನ್ಸ್ ಆ್ಯಂಡ್ ಲೈಸೆನ್ಸಿಂಗ್ ಕೊಟ್ಟು ಮಾರ್ಕೆಟಲ್ಲಿ ನಾವು ಕಳಿಸ್ತೀವಿ. ಸೊ ಇವೆಷ್ಟು ನಮ್ಮ IIBSನ ಹಿಸ್ಟ್ರಿ ಮೇಡಮ್. ಸರ್, ಈಗ IIBSನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಓದಿ ಉತ್ತೀರ್ಣರಾಗಿದ್ದಾರೆ. ಈಗ ಅವರು ಒಂದು ದೊಡ್ಡ ದೊಡ್ಡ ಪೊಸಿಷನ್ಸಲ್ಲಿ ಇರ್ತಾರೆ. ಸೊ ಅಂದರೆ ನಿಮ್ಮ ಒಂದು ಕಾಲೇಜ್ನಿಂದ ಯಾವ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಿಗೆ, ಅಂದರೆ ಒಂದು ದೊಡ್ಡ ದೊಡ್ಡ ಕಂಪ್ನೀಸ್ಗೆ ಸ್ಟೂಡೆಂಟ್ಸ್ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? 1-2 ಕಂಪ್ನಿ ಹೇಳ್ತೀನಿ ಮೇಡಮ್, ತುಂಬ ದೊಡ್ಡ ಲಿಸ್ಟ್ ಇದು. ಸೊ PwC ಹೆಸರು ಕೇಳಿರ್ತೀರ, ರಿನೌಂಡ್ ಬಿಗ್ 4ಅಲ್ಲಿ ಬರ್ತಾರೆ. ಸೊ ಆ ಕಂಪ್ನಿಯಲ್ಲಿ MDಸ್ಗಳಿದ್ದಾರೆ, ಸೊ HRಸ್ಗಳು ಇದ್ದಾರೆ. ಸೊ ಸ್ಟೇಟ್ ಸ್ಟ್ರೀಟ್ ಅಂತ ಒಂದು ರಿನೌಂಡ್ ಫಿನಾನ್ಷಿಯಲ್ ಕಂಪ್ನಿ. ಸೊ ಈ ಕಂಪ್ನಿಯ ವೈಸ್ ಪ್ರೆಸಿಡೆಂಟ್ HR ನಮ್ಮ IIBSನ ಅಲುಮ್ನೈ. ಸೊ ಹಾಗೆ ಫಿನಿಸ್ಟ್ರಾದಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ಗಳು ತುಂಬ ಒಳ್ಳೆ ಪೊಸಿಷನ್ಸಲ್ಲಿದ್ದಾರೆ. ಎಷ್ಟೋ ಜನ ಮಕ್ಕಳು ಫಾರಿನ್ ಕಂಟ್ರೀಸ್ಗಳಲ್ಲಿದ್ದಾರೆ. ಕೆಲವೊಂದು ಅಲುಮ್ನೈಸ್ಗಳು ಅವ್ರದ್ದೇ ಆದ ಓನ್ ಕಂಪ್ನಿಗಳನ್ನು ಕಂಪ್ನಿ ಅನ್ನೋದಕ್ಕಿಂತ ಸ್ಟಾರ್ಟಪ್ಸ್ಗಳು ನಡೀತಾ ಇದೆ. ಜಸ್ಟ್ ಫಾರ್ ಎಕ್ಸಾಂಪಲ್
ಸರ್ಚ್ ಹೋಮ್ಸ್ ಅಂತ ಒಂದು ಕಂಪ್ನಿ ನೋ ಬ್ರೋಕರಿಗೆ ಆ್ಯಕ್ಚುಲಿ ಕಾಂಪಿಟೇಟರ್. ಸೊ ಇಂಥ ಕಂಪ್ನೀಸ್ಗಳ ಓನರ್ಸ್ಗಳು ನಮ್ಮ IIBSನ ಅಲಮ್ನೈಸ್ ಇರ್ತಾರೆ. ಇವಾಗ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿದೆ. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕಾಲೇಜ್ ಮುಗಿಸ್ಕೊಂಡು ಕೋಚಿಂಗ್ ಸೆಂಟರ್ಸಿಗೆ ಹೋಗಿ ಅಲ್ಲಿ ಕಲಿಯೋಂಥದ್ದು, ಈ ರೀತಿಯಾದಂಥ ಪ್ರಾಕ್ಟೀಸ್ ಸುಮಾರು ವರ್ಷಗಳಿಂದ ಮಾಡ್ಕೊಬರ್ತಿದ್ದಾರೆ. ಅಂತಹ ಸ್ಟೂಡೆಂಟ್ಸ್ಗೆ ಏನೆಲ್ಲ ಬೆನಿಫಿಟ್ಸ್ ಇಲ್ಲಿ ಸಿಗ್ಬೋದು? ಆ್ಯಂಡ್ IAS ಅಂತ UPSC ಅಂತ ಬಂದಾಗ ತುಂಬ ಪ್ರಿಪ್ರೇಷನ್ಸ್ ಬೇಕಾಗತ್ತೆ, ಹಾಗೆ CAಗೂ ಅಷ್ಟೇ ತುಂಬ ಓದೋದಿರುತ್ತೆ. ಸೊ ಏನು ಹೇಳ್ತೀರಾ? ಸೊ ಮೇಡಮ್, ಆ್ಯಕ್ಚುಲಿ UPSC ಟ್ರೈನ್ ಆಗುವಂಥ ಸ್ಟೂಡೆಂಟ್ಸ್ಗಳು ಆಫ್ಟರ್ ಡಿಗ್ರಿ ಟ್ರೈನ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವಿಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು UG ಕೋರ್ಸಲ್ಲಿರುವಾಗ ಫಸ್ಟ್ ಫಸ್ಟ್ ಸೆಮಿಸ್ಟ್ರಲ್ಲಿ ಜಾಯ್ನ್ ಆದ ತಕ್ಷಣ ಅವರಿಗೆ ನಿಮ್ಮ UPSCಗೆ ಅಥವಾ ACCA ಡಿಫ್ರೆಂಟ್ ಸ್ಟೋರಿ. UPSCಗೆ ಈ ರೀತಿ ಕ್ವಶನ್ಸ್ಗಳು, ಈ ರೀತಿ ಪ್ಯಾಟ್ರನ್ಸ್ಗಳು, ಸಿಲೆಬಸ್ ಹೀಗೆ ಇರ್ತವೆ. ನೀನು ಈ ರೀತಿ ಸಿಲೆಬಸ್ಗಳನ್ನು ಓದ್ಕೊಳ್ತಾ ಇದ್ದರೆ ನಿಮಗೆ ಫ್ಯೂಚರಲ್ಲಿ ಬೆನಿಫಿಟ್ ಇರುತ್ತೆ. ಸೊ ಆ ರೀತಿ ಟ್ರೈನ್ ಮಾಡ್ತಾ ಬರ್ತೀವಿ. ಮಾಕ್ ಟೆಸ್ಟ್ಗಳನ್ನು ಕೊಡ್ತೀವಿ, ಇಂಟ್ರೂಸ್ಗಳನ್ನು ತೊಗೊತೀವಿ, ರೈಟಿಂಗ್ ಅವ್ರನ್ನ ಬದಲಾವಣೆ ಮಾಡ್ತೀವಿ, ಕ್ರಿಟಿಕಲ್ ಥಿಂಕಿಂಗ್ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಇದು ಆ್ಯಕ್ಚುಲಿ ಯಾವುದೇ ಟ್ರೈನಿಂಗ್ ಸೆಂಟ್ರ್ ಅಥವಾ ಕೋಚಿಂಗ್ ಸೆಂಟ್ರಲ್ಲಿ UG ಮಕ್ಕಳನ್ನ ತಗೊಂಡು ಯಾರನ್ನೂ ಟ್ರೈನ್ ಮಾಡಲ್ಲ. ನೀವು ಆಫ್ಟರ್ ಡಿಗ್ರಿ ಮಾತ್ರ ನಿಮ್ಮ ತಲೆಯಲ್ಲಿ ಬರುವಂಥದ್ದು. ಸೊ ನಾನು ಗೌರ್ಮೆಂಟ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕು, UPSC ಟ್ರೈನ್ ಆಗಬೇಕು, ಅವ್ರು SSD ಟ್ರೈನ್ ಆಗಬೇಕು. ಸೊ ಈ ರೀತಿ ಮೈಂಡ್ಸೆಟ್ಗಳು ಬರೋದು ನಂತರ. ಸೊ ನಾವು ಇಲ್ಲೇನು ಮಾಡ್ತೀವಿ, ಈಗಲೇ ಟ್ರೈನ್ ಮಾಡ್ತೀವಿ. ಸೊ UG ನಂತರ ಅವ್ರು ಏನು ಮಾಡ್ತಾರೆ, ಮತ್ತೆ ಟ್ರೈನಿಂಗ್ ಹೋಗ್ತಾರಾ? ಸೊ ಆಲ್ರೆಡಿ ಟ್ರೈನ್ಡ್ ಆಗಿದ್ದಾರೆ. ನಮ್ಮಲ್ಲಿ ಅವರು ಮಾಕ್ ಟ್ರೈನಿಂಗ್ಸ್ಗಳು ಮತ್ತೆ ತೊಗೊಳ್ತಾ ಹೋಗ್ತಾರೆ. ಸೊ ಒಂದು ಮಾರ್ಕೆಟಲ್ಲಿ ಸಕ್ಸೀಡ್ ಆಗೋ ತನಕ UPSC ಟ್ರೈನ್ ಆಗ್ತಾ ಹೋಗ್ತಾರೆ. ಸೊ ACCA ಅನ್ನುವಂಥದ್ದು ಎಕ್ಸ್ಪ್ಲೇನ್ ಮಾಡ್ತೀವಿ. ACCA ಅನ್ನುವಂಥದ್ದು ಇಟ್ ಈಸ್ ನಾಟ್ ಈಸಿ. ಸೊ ಇಟ್ ಈಸ್ ಈಕ್ವಲೆಂಟ್ ಟು CA. ಸೊ CA ಅಷ್ಟೇ ಟಫ್ ಇರುತ್ತೆ ಎಕ್ಸಾಮ್ಸ್ಗೆ. ಸೊ ಏನು ಬೆನಿಫಿಟ್ ಅಂದರೆ ACCAಯಲ್ಲಿ, ಸೊ ನೀವು ರೆಗ್ಯುಲರ್ ಕೋರ್ಸ್ ಮಾಡೋದಿದ್ರೆ, BCom BBA ಮಾಡೋದಿದ್ರೆ ನಿಮಗೆ ACCAಯಲ್ಲಿ ಕೆಲವೊಂದು ಪೇಪರ್ಸ್ಗಳು ಎಕ್ಸಾಮ್ಷನ್ಸ್ ಆಗ್ತವೆ. ಸೊ ನಾವು ಇಲ್ಲಿ ಏನು ಟೀಚ್ ಮಾಡ್ತಾ ಇರ್ತೀವಿ ಕಾಲೇಜಲ್ಲಿ, ಸೇಮ್ ಸಬ್ಜೆಕ್ಟ್ಸ್ಗಳು ACCAಯಲ್ಲಿ ಬರುತ್ತೆ ಕರಿಕ್ಯುಲಮಲ್ಲಿ. ಸೊ ನಾವು ಮೋರ್ ದೆನ್ ಕರಿಕ್ಯುಲಮ್, ನಾವು ACCAಗೆ ಟ್ರೈನ್ ಮಾಡ್ತಿದ್ರೆ ಎಲ್ಲ ಮಕ್ಕಳು ಒಂದೇ ಲೆವೆಲಲ್ಲಿ ಮ್ಯಾಚ್ ಆಗ್ತಾರೆ. ಸೊ ಮಾರ್ಕೆಟಲ್ಲಿ ಜಸ್ಟ್ ಫಾರ್ ಎಕ್ಸಾಂಪಲ್ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಆಡಿಟರ್ ಆಗಿ ಬರೋದಿದ್ರೆ, ಸೊ ಅಥವಾ ಓನ್ಲಿ ಅವರು ಓನ್ ಫಾರ್ಮನ್ನು ಯೂಸ್ ಮಾಡ್ಕೊಬೋದು, ಅಥವಾ ಯಾವುದಾದ್ರೂ MNCಸ್ಗಳಲ್ಲಿ ಆಡಿಟರ್ ಫಾರ್ಮ್ಸ್ಗಳಲ್ಲಿ ಹೋಗಿ ಜಾಯ್ನ್ ಆಗ್ತಾರೆ. ಸೊ ದೇ ಆರ್ ಹೈಲಿ ಕ್ವಾಲಿಫೈಡ್, ಅಂದರೆ ನಾಲೆಜಬಲಿ ಅಕೌಂಟ್, ಟ್ಯಾಕ್ಸೇಷನ್ ಏನಂತ ಅವ್ರಿಗೆ ಕ್ಲಿಯರಾಗಿ ಐಡಿಯಾ ಇರುತ್ತೆ. ಸೊ ಅವರಿಗೆ ಸಪ್ರೇಟಾಗಿ ಹೋಗಿ ನಾನು ಇನ್ನೊಂದು ಕಡೆ ಕೋರ್ಸ್ ಮಾಡಬೇಕು, ನನ್ನ ಯಾವುದೋ ಒಂದು ಎಕ್ಸಾಮ್ ಫೇಲ್ ಆಯಿತು, ಡಿಗ್ರಿಯಲ್ಲಿ ನನ್ನ ಬ್ಯಾಕ್ಲಾಗ್ಸ್ಗಳಿವೆ, ಸೊ ಅದೇನೂ ಆಗಲ್ಲ. ಸೊ ಎಲ್ಲರೂ ಒಂದೇ ಸ್ಟ್ರೀಮಲ್ಲಿ ನಡೀತಾ ಹೋಗ್ತವೆ. ಡಿಗ್ರಿ ಮುಗಿಸ್ತಾರೆ, ಡಿಗ್ರಿ ಜೊತೆಗೆ ACCA ಬರುತ್ತೆ, ಮಾರ್ಕೆಟಲ್ಲಿ ಒಳ್ಳೆ ವ್ಯಾಲ್ಯೂಯೇಷನ್ಸ್ ಬರುತ್ತೆ, ಲೈಸೆನ್ಸ್ಡ್ ಆಡಿಟರ್ ಆಗಿರ್ತಾರೆ. ಸೊ ಸರ್, ಇನ್ನು ಒಂದು ಸಂಸ್ಥೆ ಅಂತ ಬಂದಾಗ, ಅದರಲ್ಲೂ ಕಾಲೇಜಸ್ ಅಂತ ಬಂದಾಗ ಫ್ಯಾಕಲ್ಟಿ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅವರಲ್ಲಿರುವಂತಹ ಪ್ರತಿಯೊಂದು ನಾಲೆಡ್ಜನ್ನು ಮಕ್ಕಳಿಗೆ ಶೇರ್ ಮಾಡುವಂಥದ್ದಾಗಿರ್ಬೋದು. ಸೆಲ್ಫ್ಲೆಸ್ ಲವ್ ಅಂತಂದರೆ ಇಲ್ಲಿ ಕೂಡ ನಾವು ನೋಡ್ಬೋದು ಕಾಲೇಜ್ಗಳಲ್ಲಿ ಟೀಚರ್ಸ್ ಅವರಲ್ಲಿ ಇರುವಂತಹ ಪ್ರತಿಯೊಂದು ಟ್ಯಾಲೆಂಟ್ನು ಸ್ಟೂಡೆಂಟ್ಸಿಗೆ ಹೇಳ್ತಾರೆ. ಸೊ ನಿಮ್ಮ ಕಾಲೇಜಿನ ಫ್ಯಾಕಲ್ಟೀಸ್ ಬಗ್ಗೆ ಹೇಳೋದಾದರೆ, ಹಾಗೆ ಈ ಸ್ಪೆಸಿಫಿಕ್ ಕೋರ್ಸಸ್ಗೆ ಫ್ಯಾಕಲ್ಟೀಸ್ ಅಂತ ಬಂದಾಗ ಅಂದರೆ ಹೇಗೆ ವರ್ಕ್ ಆಗುತ್ತೆ ಇದು? ಮೇಡಮ್, ನಮ್ಮಲ್ಲಿ ಪರ್ಮನೆಂಟಾಗಿ 54 ಫ್ಯಾಕಲ್ಟೀಸ್ಗಳಿದ್ದಾರೆ. ಸೊ ಅದ್ರ ಜೊತೆ ವಿಸಿಟಿಂಗ್ ಫ್ಯಾಕಲ್ಟೀಸ್ಗಳು ವರ್ಕ್ ಆಗ್ತಾರೆ. ಸೊ ಅದ್ರ ಜೊತೆಗೆ ಪ್ರೊಫೆಸರ್ ಇನ್ ಪ್ರಾಕ್ಟೀಸ್, ವೆರಿ ರೇರ್, ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳು ಮಾತ್ರ ಇದನ್ನ ಫಾಲೋ ಅಪ್ ಮಾಡ್ತಾರೆ. ಸೊ ಇಂಡಸ್ಟ್ರಿ ಎಕ್ಸ್ಪರ್ಟೀಸ್, ಸೊ ಇಂಡಸ್ಟ್ರಿಯಲ್ಲಿ ಇರುವಂಥ ಎಕ್ಸ್ಪರ್ಟೀಸ್ಗಳು, ಟ್ಯೂಟರ್ಗಳು ಅಥವಾ ಟ್ರೈನರ್ಸ್ಗಳು ಬಂದು ನಮ್ಮ ಜೊತೆ 2 ವರ್ಷ ಟೈಅಪ್ ಮಾಡ್ತಾರೆ, MOU ಇರುತ್ತೆ. ಸೊ ಇಂಡಸ್ಟ್ರಿಯಲ್ಲಿ ಕರೆಂಟಾಗಿ ಏನು ನಡೀತಾ ಇದೆ ಅದ್ರ ತಕ್ಕಾಗೆ ನಾವು ಕರಿಕ್ಯುಲಮ್ ರೆಡಿ ಮಾಡಿರ್ತೀವಿ. ಕರಿಕ್ಯುಲಮ್ನ ಇಲ್ಲಿ ಬಂದು ನಮ್ಮ ಮಕ್ಕಳ ಜೊತೆ ಟೀಚ್ ಮಾಡ್ತಾರೆ. ಇದು ಯಾರು ಪ್ರೊಫೆಸರ್ ಇನ್ ಪ್ರಾಕ್ಟೀಸ್ಗಳು. ವಿಸಿಟಿಂಗ್ ಫ್ಯಾಕಲ್ಟೀಸ್ಗಳು ಅಂತ ಇರ್ತಾರೆ. ನಮಗೆ ಕೆಲವೊಂದು ಸಬ್ಜೆಕ್ಟ್ಸ್ಗಳಿಗೆ, ಜಸ್ಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಆಗಬೇಕು, ಅಡ್ವಾನ್ಸ್ ಎಕ್ಸೆಲ್ ಟ್ರೈನ್ ಆಗಬೇಕು, ಅಥವಾ ಪವರ್ BI SQL ಟ್ರೈನ್ ಆಗ್ತಾ ಇರಬೇಕು ವಿತ್ ಲಾರ್ಜ್ ನಂಬರ್ ಆಫ್ ಡೇಟಾ ಸೆಟ್ಟಲ್ಲಿ. ಸೊ ನಮ್ಮ ಫ್ಯಾಕಲ್ಟೀಸ್ಗಳಿಗೆ ಅಷ್ಟು ಟೈಮ್ ಕೊಟ್ಟು ಅಷ್ಟೆಲ್ಲ ಡೀಪಾಗಿ ಇನ್ವಾಲ್ವ್ ಆಗಿ ಟೀಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಇಂಡಸ್ಟ್ರಿ ಎಕ್ಸ್ಪರ್ಟಿನೆಸ್ ಅಷ್ಟು 100% ಆಗಿರಲ್ಲ. ಸೊ ಈ ವಿಸಿಟಿಂಗ್ ಫ್ಯಾಕಲ್ಟೀಸ್ಗಳು ಬಂದು ನಮ್ಮಲ್ಲಿ ಟ್ರೈನ್ ಮಾಡಿ ಹೋಗ್ತಾರೆ ಮಕ್ಕಳನ್ನ. ಟ್ರೈನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಟೀಚ್ ಮಾಡಿ ಹೋಗ್ತಾರೆ. ಸೊ ವೀಕ್ಲಿ 4 hours ಅಥವಾ 6 hours ಅವರಿಗೆ ಬೇಸ್ಡ್ ಆನ್ ದೇರ್ ನೀಡ್ಸ್. ಸೊ ಅದ್ರ ಜೊತೆ ಬಿಟ್ಟು ಅಕಾಡೆಮಿಕ್ಸಲ್ಲಿ ನೋಡ್ತಾ ಪರ್ಮನೆಂಟ್ ಫ್ಯಾಕಲ್ಟೀಸ್ಗಳು ನೋಡಿದಾಗ PhD ಹೋಲ್ಡರ್ಸ್ ಆ್ಯಂಡ್ UGC ಕ್ವಾಲಿಫೈಡ್ ಫ್ಯಾಕಲ್ಟೀಸ್ಗಳು ನಾವು ನೋಡ್ತಾ ಹೋಗ್ತೀವಿ. 70% ಆಫ್ ದ ಫ್ಯಾಕಲ್ಟೀಸ್ ಆರ್ PhD ಕ್ವಾಲಿಫೈಡ್ ಆ್ಯಂಡ್ UGC ಕ್ವಾಲಿಫೈಡ್ ಫ್ಯಾಕಲ್ಟೀಸ್ಗಳು, ಆ್ಯಂಡ್ 30% ಫ್ಯಾಕಲ್ಟೀಸ್ ಆರ್ ಫ್ರಮ್ ಅಕಾಡೆಮಿಕ್ಸ್ ಪ್ಲಸ್ ಇಂಡಸ್ಟ್ರಿ ಎಕ್ಸ್ಪರ್ಟೀಸ್ ಇರುವಂಥವ್ರು.
ಸೊ ಇವರು ನಮ್ಮಲ್ಲಿ ಟೀಚ್ ಮಾಡ್ತಾ ಹೋಗ್ತಾರೆ. ಸೊ ನಾವು ಟೀಚ್ ಮಾಡುವಂಥದ್ದು ಥಿಯರಿ ಆಗಿರಲ್ಲ, ಪ್ರಾಕ್ಟಿಕಲ್ ಇರುತ್ತೆ, ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸನ್ನು ಟೀಚ್ ಮಾಡ್ತಿರ್ತೀವಿ. ಸೊ ಕೆಲವೊಂದು ಸ್ಟೇಟ್ ಯೂನಿವರ್ಸಿಟೀಸ್ಗಳು, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳು ನೋಡಿರ್ಬೋದು. ಸೊ ಅದ್ರ ವರ್ಕ್ ಆಗೋ ಸ್ಟೈಲ್ಗಳು ಬೇರೆ, ಬಂದು ಟೀಚ್ ಮಾಡಿ ಹೋದು ಹಾಗೆ ಅಲ್ಲ. ನಾವು ಒಂದೊಂದು ಸಿಂಗಲ್ ಸ್ಟೂಡೆಂಟ್ಸನ್ನು ನಾವು ಮಾನಿಟರ್ ಮಾಡ್ತೀವಿ. ಅವರು ಹೇಗೆ ವರ್ಕ್ ಆಗ್ತಿದ್ದಾರೆ, ಎಷ್ಟು ನಾಲೆಜನ್ನು ಗ್ರ್ಯಾಬ್ ಮಾಡ್ಕೊಂಡಿದ್ದಾರೆ. ನಂತರ ಮೆಂಟ್ರ್ ಅಂತ ಅಲೋಕೇಟ್ ಆಗ್ತಾರೆ ಅಕಾಡೆಮಿಕ್ಸ್ ಫ್ಯಾಕಲ್ಟೀಸ್ಗಳಲ್ಲೇ. ಸೊ ಆ ಮೆಂಟ್ರು ಅನಲೈಸ್ ಮಾಡ್ತಾರೆ ಎವ್ರಿ 15 ಡೇಸ್ ಕೊಡುವಂಥ ಎಕ್ಸಾಮ್ಸ್ಗಳಲ್ಲಿ ಹೇಗೆ ಅಪ್ಗ್ರೇಡ್ ಆಗ್ತಿದ್ದಾರೆ. ಸೊ ಒಂದು ವೇಳೆ ಸ್ಲೋ ಲರ್ನರ್ ಆದರೆ ಮತ್ತೆ ಅವ್ರನ್ನ ಸ್ಪೆಷಲ್ ಕ್ಲಾಸಲ್ಲಿ ಹಾಕಿ ಅವ್ರನ್ನ ಟ್ರೈನ್ ಮಾಡುವಂಥದ್ದು. ನಾಟ್ ಓನ್ಲಿ ಇನ್ ಅಕಾಡೆಮಿಕ್, ಸರ್ಟಿಫಿಕೇಷನ್ ಪ್ರೋಗ್ರಾಮ್ಗಳಲ್ಲೂ ಅಷ್ಟೇ. ಒಂದು ಟೆಸ್ಟು, ಸೆಕೆಂಡ್ ಟೆಸ್ಟಲ್ಲೂ ಫೇಲ್ ಆಗ್ತಿದ್ದಾರೆ ಅಂದರೆ ಸರ್ಟಿಫಿಕೇಷನ್ ಟೆಸ್ಟ್ಗಳಲ್ಲಿ. ಸೊ ಮತ್ತೆ ಅವರನ್ನು ಟ್ರೈನಿಂಗಲ್ಲಿ ಕೂರಿಸುವಂಥದ್ದು ಅಥವಾ ಟ್ರೈನರ್ ಜೊತೆ ಅವರಿಗೆ ಸ್ಪೆಷಲಾಗಿ ಮೆಂಟ್ರಿಂಗ್ ಕೊಡುವಂಥದ್ದು, ಈ ರೀತಿ ಮಾಡ್ತಾ ಹೋಗ್ತೀವಿ. ಸರ್, ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಈ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಎಲ್ಲ ಏನೇನಿದೆ? ಮೇಡಮ್, ನಾವು ವೆರೈಟೀಸ್ ಆಫ್ ಸ್ಕಾಲರ್ಶಿಪ್ಸನ್ನು ಕೊಡ್ತಾ ಹೋಗ್ತೀವಿ. ಪಿ ಜಿಗೆ ನೋಡ್ತಾ ಹೋದಾಗೆ ನಾವು ವುಮೆನ್ ಅಂತ ಬಂದ ತಕ್ಷಣ ವುಮೆನ್ಸಿಗೆ ನಾವು 25,000 ಸ್ಕಾಲರ್ಶಿಪ್ಸ್ ಎಲ್ಲರಿಗೂ ವೇವ್ ಆಫ್ ಆಗಿಬಿಡತ್ತೆ. ನಂತರ ನಿಮ್ಮ ಸ್ಕೋರ್ ಒಂದು ವೇಳೆ 85% ಇದೆ ಅಂದರೆ ನಿಮಗೆ 1.2 ಸಮಥಿಂಗ್ ಪ್ಲಸ್ ಸ್ಕಾಲರ್ಶಿಪ್ಸ್ಗಳು ತೊಗೊಬೋದು. ಸೊ ಅರೌಂಡ್ ನೀವು 2 lakhs ತನಕ ಸ್ಕಾಲರ್ಶಿಪ್ಸ್ಗಳನ್ನು ಅವೈಲ್ ಮಾಡ್ಬೋದು ಮಾಸ್ಟರ್ ಡಿಗ್ರಿಗೆ. ಹಾಗೆ ಯು ಜಿಗೂ ಇದೆ. ಯು ಜಿಗೆ ಡಿಫ್ರೆಂಟ್ ಕೈಂಡ್ ಆಫ್ ಕ್ರೈಟೀರಿಯಾಸ್ಗಳು ನೋಡ್ತೀವಿ. ಸೊ ಒಂದು ವೇಳೆ PGCET ಎಕ್ಸಾಮ್ಸಿಂದ ಬರ್ತಾರೆ, ಮ್ಯಾನೇಜ್ಮೆಂಟ್ ಸೀಟಿಂದ ಬರಲ್ಲ, ನಾನು PGCET ಎಕ್ಸಾಮ್ಸಿಂದ ಬರ್ತೀನಿ. ಸೊ PGCET ಎಕ್ಸಾಮ್ಸಿಂದ ಬರೋದ್ರಿಂದ ನಾವು 50% ಆಫ್ ಸ್ಕಾಲರ್ಶಿಪ್ಸನ್ನು ಅವರಿಗೂ ಸಹ ಕೊಡ್ತೀವಿ. ಸೊ ಅವರಿಗೂ ಏನು ಡಿಸ್ಕ್ರಿಮಿನೇಷನ್ ಮಾಡಲ್ಲ. ಸೊ ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಯಾವ್ಯಾವ ರೀತಿ ಸ್ಕಾಲರ್ಶಿಪ್ಸ್ಗಳು ಅನೌನ್ಸ್ಮೆಂಟ್ ಮಾಡ್ತವೆ ಅದನ್ನು ಅವರು ತೊಗೊಳ್ತಾ ಹೋಗ್ಬೋದು. ಸೊ ಇದ್ರ ಜೊತೆಗೆ ನಾವು ಎಲ್ಲ ಮಕ್ಕಳಿಗೂ ಫ್ರೀ ಲ್ಯಾಪ್ಟಾಪ್ಸನ್ನು ಕೊಡ್ತೀವಿ. ಸೊ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಅವರು ಒಂದು ವೇಳೆ ನಮ್ಮ ಕ್ರೈಟೀರಿಯಾ ಪ್ರಕಾರ ಅವರು ಮ್ಯಾಚ್ ಆದರೆ ಸೊ ಅವರಿಗೂ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತೀವಿ. ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ನಾವು ₹1 ಚಾರ್ಜ್ ಮಾಡಲ್ಲ. ಫ್ಲೈಟ್ ಟಿಕೆಟ್ಸ್, ಅಕಾಮಡೇಷನ್ಸ್, ವೀಸಾ, ಸೊ ಎಲ್ಲವೂ ನಾವೇ ನೋಡ್ಕೊತೀವಿ. ಸೊ ಸರ್, ಇನ್ನು ಸ್ಟೂಡೆಂಟ್ಸ್ ಯಾವ ಬೇಸಿಸ್ ಮೇಲೆ ಇಲ್ಲಿಗೆ ಅಪ್ಲೈ ಮಾಡ್ಬೋದು ಅಂತ? ಈಗ ಸಾಕಷ್ಟು ಜನ ಯು ಜಿ ಮುಗಿಸಿರ್ತಾರೆ, ಹೇಗೆ ಅಪ್ಲೈ ಮಾಡಬೇಕಂತ ಗೊತ್ತಿರಲ್ಲ, ಅಥವಾ ಯು ಜಿಗೆ ಬರೋವಂಥವ್ರಿಗೆ ಯಾವ ಕ್ರೈಟೀರಿಯಾಸ್ ಮೇಲೆ ನಾವು ಅಪ್ಲೈ ಮಾಡಬೇಕಂತ ಗೊತ್ತಿರಲ್ಲ. ಸೊ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಾದರೂ ಇದೆಯಾ? ಮೇಡಮ್, ಯು ಜಿಗೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಇರಲ್ಲ. ಇಲ್ಲಿ ಇಂಟರ್ವ್ಯೂಗಳನ್ನು ತೊಗೊತೀವಿ ನಾವು. ಸೊ ಫ್ಯಾಕಲ್ಟಿ ಇಂಟರ್ವ್ಯೂ ಇರುತ್ತೆ, ಫ್ಯಾಕಲ್ಟಿ ಪ್ರೊಫೈಲಿಂಗ್ ಅಂತ ಮಾಡ್ತೀವಿ ನಾವು. ಸ್ಟೂಡೆಂಟ್ಸ್ನ ಇಂಡಿವಿಜುವಲ್ 1-to-1 ಇಂಟರ್ವ್ಯೂ ತೊಗೊತೀವಿ, ಅದರಲ್ಲಿ ಸ್ಕ್ರೀನ್ ಮಾಡ್ತೀವಿ. ಸ್ಟೂಡೆಂಟ್ ಈಸ್ ಗುಡ್, ದೆನ್ ವಿ ವಿಲ್ ಅಡ್ಮಿಟ್ ಟು ಅವರ್ ಕಾಲೇಜ್. ಇದು ಯು ಜಿ ಕೇಸ್. ಅದೇ ಪಿ ಜಿಯಲ್ಲಿ ನೋಡಿದಾಗ ಪಿ ಜಿಯಲ್ಲಿ ಸ್ಕ್ರೀನಿಂಗ್ ಮೆಥಡ್ ತುಂಬ ಡಿಫ್ರೆಂಟ್ ಇದೆ. ಸೊ ಇಂಟರ್ವ್ಯೂ ಪ್ರೊಸೆಸ್ ಆಗ್ತವೆ. ಇಂಟರ್ವ್ಯೂ 3 ಡಿಫ್ರೆಂಟ್ ಸ್ಟೈಲಲ್ಲಿ ಆಗ್ತವೆ. ಫಸ್ಟ್ ಜನರಲ್ ಪ್ರೊಫೈಲಿಂಗ್ ಅಂತ ಆಗುತ್ತೆ. ಜನರಲ್ ಒಂದು ಕಾಲ್ ಬರುತ್ತೆ ಅಡ್ಮಿಷನ್ ಟೀಮಿಂದ, ಅಲ್ಲಿ ಅನಲೈಸ್ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ಬಂದುಬಿಟ್ಟು ಫ್ಯಾಕಲ್ಟಿ ಪ್ರೊಫೈಲಿಂಗ್ ಅಂತ ಬರುತ್ತೆ. ಫ್ಯಾಕಲ್ಟಿ ಸ್ಟೂಡೆಂಟ್ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ ಫಾರ್ 45 ಮಿನಿಟ್ಸ್. 45 ಮಿನಿಟ್ಸಲ್ಲಿ ಗೊತ್ತಾಗುತ್ತೆ ಸೊ ಸ್ಟೂಡೆಂಟ್ಸ್ ಯಾವ ಕ್ವಾಲಿಟಿಯಲ್ಲಿದ್ದಾರೆ. ನೆಕ್ಸ್ಟ್ ಆಫ್ಟರ್ 45 ಮಿನಿಟ್ಸ್ ಇನ್ನೊಂದು ಇಂಡಸ್ಟ್ರಿ ಇಂಟರ್ವ್ಯೂ ಅಂತ ಆಗ್ತವೆ. ಇಂಡಸ್ಟ್ರಿ ಇಂಟರ್ವ್ಯೂವಲ್ಲಿ ಏನು ಅಂದರೆ ನಮ್ಮಲ್ಲಿ ಆ್ಯಕ್ಚುಲಿ ಹೈರಿಂಗ್ ಮಾಡುವಂಥ HR ಮ್ಯಾನೇಜರ್ಸ್ಗಳು ಸ್ಟೂಡೆಂಟ್ಸ್ ಈಸ್ ರೆಡಿ ಫಾರ್ ಇಂಡಸ್ಟ್ರಿ ಆರ್ ನಾಟ್. ಸೊ ಈ ಸ್ಟೂಡೆಂಟ್ಸನ್ನು ಈ ಕಾಲೇಜಲ್ಲಿ ಅಡ್ಮಿಷನ್ಸ್ ಕೊಡಿಸೋದ್ರಿಂದ ಸೊ ಮುಂದೆ ಕೊಡುವಂಥ ಟ್ರೈನಿಂಗ್ಗಳನ್ನು ಗ್ರ್ಯಾಬ್ ಮಾಡ್ತಾನೆ. ನಂತರ ಈ ಗ್ರ್ಯಾಬ್ ಮಾಡಿ ಇಂಡಸ್ಟ್ರಿಗೆ ಇವನು ಈಸ್ ಫಿಟ್ ಆರ್ ನಾಟ್ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಅದರ ನಂತರ ನಾವು ಕೆಲವೊಂದು ಎಂಟ್ರೆನ್ಸ್ ಎಕ್ಸಾಮ್ಸ್ಗಳನ್ನು ಸ್ಕೋರ್ಸ್ಗಳನ್ನು ತೊಗೊತೀವಿ, ಲೈಕ್ CAT, MAT, ZAT. ಹಾಗೆ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೋಸ್ಕರ PGCET ಅನ್ನೋವಂಥ ಎಕ್ಸಾಮ್ಸ್ ಇದೆ. ಅದರಲ್ಲಿ ಸ್ಕೋರ್ಗಳ ಪ್ರಕಾರ ಯೂನಿವರ್ಸಿಟಿ ನಾರ್ಮ್ಸ್ಗಳು ಏನೇನಿದೆ, PGCET ನಾರ್ಮ್ಸ್ ಏನಿದೆ, ಅದರ ಪ್ರಕಾರ ನಾವು ಸ್ಟೂಡೆಂಟ್ಸನ್ನ ಅಡ್ಮಿಟ್ ಮಾಡ್ಕೊತ ಹೋಗ್ತಾರೆ. ಸರ್, ಇವಾಗ ಬ್ಯಾಂಗ್ಳೂರು ಅಲ್ಲದೆ ಬೇರೆ ಬೇರೆ ಪ್ಲೇಸಸ್ಸಿಂದ ಬರುವಂಥವ್ರು, ಇವಾಗ ಉತ್ತರ ಕರ್ನಾಟಕದಿಂದ ಬರಬೇಕಂತಿರ್ತಾರೆ, ಅಥವಾ ಈ ಕಡೆ ಎಲ್ಲಂದರೆ ಒಂದು 3-4 ಅವರ್ಸ್ ಜರ್ನಿ ಮಾಡುವಂಥ ಪ್ಲೇಸಸ್ಸಿಂದ ಬರುವಂಥ ಸ್ಟೂಡೆಂಟ್ಸ್ಗಳಿರ್ತಾರೆ. ಸೊ ಅವರಿಗೆಲ್ಲ ಹಾಸ್ಪಿಟಾಲಿಟಿ ಎಲ್ಲ ಏನಾದರೂ ಇದೆಯಾ ಇಲ್ಲಿ? ನಮ್ಮಲ್ಲಿ 4 ಡಿಫ್ರೆಂಟ್ ಕೈಂಡ್ ಆಫ್ ಹಾಸ್ಟೆಲ್ಸ್ಗಳಿವೆ. ಸೊ ಕಾಲೇಜ್ಗೆ ನಿಯರಾಗಿ ಒಂದು 500 ಮೀಟರ್ಸಲ್ಲಿ ಕೆನೆಡಿಯಾ ಬಾಯ್ಸ್ ಆ್ಯಂಡ್ ಗರ್ಲ್ಸ್ 2 ಹಾಸ್ಟೆಲ್ಸ್ಗಳಿವೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿದೆ. ಸೊ ಅದೇ ರೀತಿ ಓಝೋನ್ ಅರ್ಬನಾ ಅಂತ ಇದೆ, ಇನ್ಫಿನಿಟಿ ಅಂತ ಇದೆ. ಸೊ ಅಪಾರ್ಟ್ಮೆಂಟ್ಸ್ ಬೇಸ್ಡ್ ಹಾಸ್ಟೆಲ್ಸ್ಗಳು ಇದು. ಸೊ 2 BHK ರೂಮ್ಸ್ಗಳಲ್ಲಿ 4-5 ಜನಕ್ಕೆ ನಾವು ರೂಮನ್ನು ಕೊಡ್ತಾ ಹೋಗ್ತೀವಿ. ಸೊ ಆ ಹಾಸ್ಟೆಲ್ಸ್ಗಳಲ್ಲಿ ಸೇಮ್ ಬಾಯ್ಸ್ ಆ್ಯಂಡ್ ಗರ್ಲ್ಸಿಗೆ. ಸೊ ಅದು ಸೊಸೈಟಿ ಬೇಸ್ಡ್ ಗೇಟೆಡ್ ಕಮ್ಯುನಿಟಿ ಅದು. ಸೊ ಸ್ಟೂಡೆಂಟ್ಸ್ಗಳು ಎಲ್ಲ ರೀತಿಯ ಅಮ್ಯುನಿಟೀಸ್ಗಳನ್ನು ಯೂಸ್ ಮಾಡ್ಕೊತ ಹೋಗ್ಬೋದು. ಸೊ ಪಿಕಪ್ ಆ್ಯಂಡ್ ಡ್ರಾಪಿಗೆ ನಮ್ಮ ಕಾಲೇಜ್ ಬಸ್ಗಳು ಇರ್ತವೆ. ಸೊ ಅದನ್ನು ಯೂಟಿಲೈಸ್ ಮಾಡ್ಕೊಬೋದು. ಸರ್, ಇನ್ನು ಇನ್ಕ್ಯುಪೇಷನ್ ಅಂದರೆ ಸ್ಟಾರ್ಟಪ್ಸ್ ಬಗ್ಗೆ, ಅಂದರೆ ಇವಾಗ ನೀವಾಗಲೇ ಹೇಳಿದ್ರಿ ನಮ್ಮ ಕಾಲೇಜ್ನಲ್ಲಿ ಓದಂತಹ ವಿದ್ಯಾರ್ಥಿಗಳು ಸ್ಟಾರ್ಟಪ್ಸ್ನ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಟ್ರೈನಿಂಗ್ ನಡೆಯುತ್ತಾ, ಹೇಗೆ? ಎಸ್ ಮೇಡಮ್, ನಮ್ಮಲ್ಲಿ ಆ್ಯಕ್ಚುಲಿ ಇನ್ಕ್ಯುಪೇಷನ್ ಸೆಲ್ ಅಂತ ಇದೆ, IIC. ಸೊ ಏನು ಮಾಡ್ತಾರೆ ಅಂದರೆ, ಸೊ
ಎನಿ ಒನ್ ಕ್ಯಾನ್ ಡೂ ಬಿಸ್ನೆಸ್ ಇನ್ ದ ಮಾರ್ಕೆಟ್. ಸೊ ಅದರಲ್ಲೇನು MBA ಮಾಡಿ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಜನ ಕ್ವಶನ್ ಮಾಡಿರ್ಬೋದು. ಸೊ ಆ್ಯಕ್ಚುಲಿ ಇನ್ಕ್ಯುಬೇಷನ್ ಅವ್ರು ಏನು ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಐಡಿಯಾ ಇರುತ್ತೆ, ಸೊ ಐಡಿಯಾ ಇಂಪ್ಲಿಮೆಂಟೇಷನ್ ಮಾಡಬೇಕು ಮಾರ್ಕೆಟಲ್ಲಿ. ಸೊ ನಿಮ್ಮ ಹತ್ರ ದುಡ್ಡಿದ್ರೆ ಅಷ್ಟೇ ನೀವು ಮಾಡ್ತೀರಾ, ದುಡ್ಡಿಲ್ಲ ಅಂದರೆ ಹೇಗೆ ಮಾಡ್ತೀರಾ ಐಡಿಯಾನ ಇಂಪ್ಲಿಮೆಂಟೇಷನ್ಸ್? ಇಟ್ ಈಸ್ ನಾಟ್ ಈಸಿ ಇನ್ ದ ಮಾರ್ಕೆಟ್. ಸೊ ಫಸ್ಟಿಗೆ ಏನು ಮಾಡ್ತೀವಿ ಅಂದರೆ, ನಿಮ್ಮ ಐಡಿಯಾನ ಐಡಿಯೇಷನ್ಸ್ ಮಾಡ್ತೀವಿ. ಸೊ ಐಡಿಯೇಷನಲ್ಲಿ ಏನಾಗತ್ತೆ ಅಂದರೆ, ನಿಮ್ಮ ಐಡಿಯಾ ಎಷ್ಟರ ಮಟ್ಟಿಗೆ ಸರಿ, ಸೊ ಇದನ್ನು ಮಾರ್ಕೆಟಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಲಾಂಗ್ ರನ್ನಲ್ಲಿ ನೀವು ಸಸ್ಟೈನ್ ಆಗ್ತೀರಾ ಇಲ್ವಾ? ಸೊ ಇದನ್ನು ಫಸ್ಟ್ ಪ್ರಯಾರಿಟಿಯಲ್ಲಿ ನೋಡಿ ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಕ್ರಾಸ್ ಚೆಕ್ ಮಾಡಿದಾಗ ನಮಗೆ ಒಂದು ಸ್ಟೂಡೆಂಟಿಗೆ ಐಡಿಯಾ ಬರುತ್ತೆ, ಸೊ ಇಟ್ ಈಸ್ ಗುಡ್, ಸೊ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು, ನಾನು ಸಕ್ಸೀಡ್ ಆಗ್ತೀನಿ. ಸೊ ನಾನು ಯಾವುದೇ ರೀತಿ ಯಾರಿಗೂ ಡಿಪೆಂಡೆಂಟ್ ಇರೋಕ್ಕಾಗಲ್ಲ, ಆರಾಮಾಗಿ ನಾನು ಮಾರ್ಕೆಟಲ್ಲಿ ರನ್ ಆಗ್ಬೋದು. ಸೊ ಫಸ್ಟ್ ಕ್ಯಾಪಿಟಲ್ ಅನ್ನೋಂಥದ್ದು ಎಲ್ಲ ಮಕ್ಕಳಿಗೂ ಇರೋಂಥ ಪ್ರಾಬ್ಲಮ್ಸ್ಗಳು. ದುಡ್ಡಿಲ್ಲ ನನ್ನ ಹತ್ರ, ಈ ಐಡಿಯಾನ ನಾನು ಇಂಪ್ಲಿಮೆಂಟ್ ಮಾಡಬೇಕು. ನಾವು ಸೀಡ್ ಫಂಡಿಂಗ್ಸನ್ನ ರೈಸ್ ಮಾಡೋದಕ್ಕೆ ಫಸ್ಟ್ ಕೆಲಸ ಮಾಡ್ತೀವಿ. ಸೀಡ್ ಫಂಡಿಂಗ್ಸ್ ಅಂದರೆ ಏನು? ಈ ದುಡ್ಡನ್ನು ಕೊಡ್ತಾರೆ, ಸೊ ದೇರ್ ವಿಲ್ ಬಿ ನೋ ಅಕೌಂಟಬಿಲಿಟೀಸ್. ನಾನೇನು ಕೇಳಲ್ಲ, ಆ ದುಡ್ಡನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ನಾನಲ್ಲಿ. ಸೊ ಆ ಸ್ಟಾರ್ಟಪ್ಪಲ್ಲಿ ಎಕ್ಸಿಕ್ಯೂಷನ್ಸ್ ಆಗುತ್ತೆ, ಎಕ್ಸಿಕ್ಯೂಷನ್ ಆಗಿ ಪ್ರೋಟೋಟೈಪ್ ಎಲ್ಲ ಬರುತ್ತೆ, ಪ್ರೋಟೋಟೈಪ್ ಆಗಿ ಮಾರ್ಕೆಟಲ್ಲಿ ಡೆಲಿವರಿ ಆಗಬೇಕು. ಸೊ ಅದನ್ನು ಹೇಗೆ ಡೆಲಿವರಿ ಆಗುತ್ತೆ? ಸೊ ಯಾರು ಏನೂ ಕೇಳಲ್ಲ. ಸೊ ಅದು ಫಸ್ಟ್ ಸ್ಟೆಪ್. ಸೊ ನಾನು ಪ್ರೊಟೋಟೈಪ್ ಮಾಡೋದಕ್ಕಾದ್ರೂ ನನಗೆ ಸ್ವಲ್ಪ ಕಾಸು ಬೇಕಲ್ವ, ಸೊ ಕಾಸು ಅಲ್ಲಿ ವರ್ಕ್ ಆಗುವಂಥದ್ದು. ನೆಕ್ಸ್ಟ್ ಐಡಿಯೇಷನ್ಸಿನ ನೆಕ್ಸ್ಟ್ ವರ್ಕ್ ಆಗುವಂಥದ್ದು ನಾನು ಇನ್ವೆಸ್ಟರ್ನ ಹುಡ್ಕೋದು. ಹೇಗೆ ನಾನು ಇನ್ವೆಸ್ಟರ್ಗೆ ಪಿಚ್ ಮಾಡುವಂಥದ್ದು ಐಡಿಯಾ. ಸೊ ಎಲ್ಲೆಲ್ಲಿ ಇನ್ವೆಸ್ಟರ್ಸ್ ಎಲ್ಲ ಇರ್ತಾರೆ, ಸೊ ಹೇಗೆ ನಾನು ಇನ್ವೆಸ್ಟರ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಹೆಕಾಥಾನ್ಸ್ಗಳು ನಡೆಯುತ್ತೆ ಪ್ಯಾನ್ ಇಂಡಿಯಾ ವಯದಲ್ಲಿ. ಸೊ ಆ್ಯಂಡ್ ಟೈ ಮ್ಯಾಂಗ್ಳೂರ್, ಸೊ ಟೈ ಅನ್ನುವಂಥದ್ದು ದೊಡ್ಡ ಸಂಸ್ಥೆ, ಅಲ್ಲೆಲ್ಲ ನಾನು ಹೇಗೆ ಅಪ್ರೋಚ್ ಮಾಡುವಂಥದ್ದು. ಸೊ ಇದಕ್ಕೆಲ್ಲ ಟ್ರೈನಿಂಗ್ ಕೊಡುವಂಥದ್ದು ಇನ್ಕ್ಯುಬೇಷನ್ಸ್. ಸೊ ಎಲ್ಲರಿಗೂ ಇದ್ರ ಬಗ್ಗೆ ಐಡಿಯಾ ಇರಲ್ಲ, ಕಾಮನ್ ಮ್ಯಾನಿಗೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಇದನ್ನು ಟ್ರೈನ್ ಮಾಡುವಂಥದ್ದು ಯಾರು? ನಾವು ಇಲ್ಲಿ ಇನ್ಕ್ಯುಬೇಷನ್ಸ್ ಅಥವಾ IICSL ಅಲ್ಲಿ ನಾವು ಟ್ರೈನ್ ಮಾಡ್ತೀವಿ. ಸೊ ಒಂದು ಟೈಮ್ ಸೀಡ್ ಫಂಡಿಂಗ್ಸನ್ನು ತೊಗೊಂಡ ತಕ್ಷಣ ಇನ್ವೆಸ್ಟರಿಂದ ಏಂಜಲ್ ಇನ್ವೆಸ್ಟರ್ ನಂತರ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಹೇಗೆ ನಡೀತಿದೆ ಅದಕ್ಕೆ ಮೆಂಟ್ರಿಂಗ್ ಅನ್ನುವಂತಾಗ್ಬೋದು. ಫಸ್ಟ್ ಸ್ಕೇಲ್, ಸೆಕೆಂಡ್ ಸ್ಕೇಲ್, ಥರ್ಡ್ ಸ್ಕೇಲ್. ಸೊ ಈ ಪರ್ಟಿಕ್ಯುಲರ್ ಮೆಂಟ್ರಿಂಗ್ ಸೆಷನ್ಸ್ಗಳನ್ನು ನಾವು ಇನ್ಕ್ಯುಬೇಷನ್ಸನ್ನು ಮಾಡ್ತೀವಿ. ಒಂದು ಸ್ಟೂಡೆಂಟ್ ಒಂದು ಬಿಸ್ನೆಸ್ ನಡಿಬೇಕಂದ್ರೆ ಅಟ್ಲೀಸ್ಟ್ ಇಟ್ ಟೇಕ್ಸ್ 6 years ಟು ಎಕ್ಸಿಕ್ಯೂಟ್ ಇನ್ ದ ಮಾರ್ಕೆಟ್. ಸೊ ನಮ್ಮಲ್ಲಿ ಕಾಲೇಜಲ್ಲಿ ಒಂದು ಸ್ಟೂಡೆಂಟ್ ಇರೋದು 2 ವರ್ಷ. ಸೊ ಈ ಬಿಸ್ನೆಸ್ ನಡಿಬೇಕಂದ್ರೆ ನಾವು 6 years ನಾವು ಮೆಂಟ್ರಿಂಗ್ ಮಾಡ್ತೀವಿ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಸನ್ನು. ಸೊ ಈ ಮೆಂಟ್ರಿಂಗ್ ಆಗುವಂಥದ್ದು ಇನ್ಕ್ಯುಬೇಷನ್. ದಟ್ಸ್ ವೈ PGDM ಅಥವಾ MBA ಅನ್ನುವಂಥದ್ದು ಬಿಸ್ನೆಸ್ ಮಾಡೋದಿದ್ರೆ ಸೊ ಈ ರೀತಿಯಲ್ಲಿ ವರ್ಕ್ ಆಗ್ತವೆ. ಸೊ ಕಾಮನ್ ಮ್ಯಾನ್ ಮಾಡೋದಿದ್ರೆ ಮಾಡು, ನಿಮಗೆ ದುಡ್ಡು ಕೊಡ್ತೀವಿ, ಫೈಂಡ್ ಇನ್ವೆಸ್ಟರ್ಸ್, ದೇರ್ ಇಸ್ ಅ ಲಾಟ್ ಆಫ್ ಹರ್ಡಲ್ಸ್, ಅದನ್ನೆಲ್ಲ ನೀವು ಕ್ರಾಸ್ ಮಾಡ್ತಾ ಹೋಗಬೇಕು. ಸರ್, ಇವಾಗ ನೀವು ದುಡ್ಡು ಅಂತ ಹೇಳಿದ್ದಕ್ಕೆ ಈಗ ಪ್ರಶ್ನೆ, ಬಿಸ್ನೆಸ್ ಅಂದರೆ ಇವಾಗ ಮಾಡಿರೋರು ಅಥವಾ ಈಗ ಸಸ್ಟೈನ್ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರೋರು ಯಾರು MBAನ ಅಥವಾ PGDMನ ಮಾಡ್ಕೊಂಡಿರೋದಿಲ್ಲ. ಸೊ ಆ್ಯಂಡ್ ಅದು ಕ್ವೆಶನ್ಗಳು ಕೂಡ ರೈಸ್ ಆಗ್ತಾ ಇರುತ್ತೆ ಕಾಮನ್ ಪೀಪಲಿಗೆ, ದಟ್ ಮಾಡಿದರೆ ಮಾತ್ರನೇ ನಾವು ಬಿಸ್ನೆಸ್ ಮಾಡೋಕ್ಕಾಗತ್ವಾ, MBA ಅಥವಾ PGDM ಮಾಡಿದರೆ ಮಾತ್ರನೇ ಬಿಸ್ನೆಸ್ ಮಾಡಬೇಕಾ, ಇಲ್ಲಾಂದರೆ ಆಗಲ್ವಾ ಅಂತ ಒಂದಷ್ಟು ಪ್ರಶ್ನೆಗಳು ಬರ್ತಾವಲ್ಲ, ಅದಕ್ಕೆ ಹೇಗೆ ಉತ್ತರ ಕೊಡ್ತೀವಿ? ನಾವು ನಮ್ಮ ಇನ್ಸ್ಟಿಟ್ಯೂಷನ್ ಎಕ್ಸಾಂಪಲ್ ತೊಗೊಳ್ಳಲ್ಲ. ಸೊ ಯಾಕೆ MBBS ಮಾಡಿದವರು IITಯಲ್ಲಿ ಇಂಜಿನಿಯರಿಂಗ್ ಮಾಡಿದವರು ಯಾಕೆ ಹೋಗಿ IIMsಲ್ಲಿ ಓದ್ತಾರೆ, ಅಥವಾ ಯಾಕೆ ಮ್ಯಾನೇಜ್ಮೆಂಟಿಗೆ ಬರ್ತಾರೆ? ನೀವು ನೋಡಿ ಮಾರ್ಕೆಟಲ್ಲಿ ಹೆಸರಾಂತ ಸ್ಟಾರ್ಟಪ್ಸ್ಗಳು, ಅದ್ರ ಫೌಂಡರ್ಸ್ಗಳು ಯಾರು, ಎಲ್ಲಿಂದ ಬಂದಿದ್ದಾರೆ? ಎಲ್ಲ ಓದಿರುವಂಥದ್ದು ಮ್ಯಾನೇಜ್ಮೆಂಟಿನ. ವೆರಿ ಫ್ಯೂ, ರೇರ್ಲಿ ವಿ ಕ್ಯಾನ್ ಸಿ ಇನ್ ದ ಮಾರ್ಕೆಟ್ ತುಂಬ ಎಮರ್ಜಿಂಗ್ ಆಗಿ ಅಥವಾ ಟಾಪ್ ನಾಚಲ್ಲಿ ಬರುವಂಥ ಬಿಸ್ನೆಸ್ಗಳು ಫ್ರಮ್ ಮ್ಯಾನೇಜ್ಮೆಂಟನ್ನು ಓದಿರುವಂಥವ್ರೆ. ಸೊ ಅವರಿಗೆ ಆ್ಯಕ್ಚುಲಿ ಹೊರಗಡೆಯವ್ರಿಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಹೊರಗಡೆಯವ್ರಿಗೆ ಆ್ಯಕ್ಚುಲಿ ಇನ್ವೆಸ್ಟರ್ಸ್ನ ಹುಡ್ಕೋದು, ಹೌ ಟು ಫೈಂಡ್ ಎ ಇನ್ವೆಸ್ಟರ್ಸ್, ಇಟ್ ಈಸ್ ನಾಟ್ ಎ ಈಸಿ ಥಿಂಗ್. ಸೊ ಅದನ್ನು ನಾವು ಇಲ್ಲಿ ಟ್ರೈನ್ ಮಾಡ್ತೀವಿ. ನಿಮ್ಗೊಬ್ರು ಮೆಂಟರ್ ಅಂತ ಬೇಕಾಗ್ತಾರೆ. ಸೊ ನಿಮ್ಗೆ ಯಾರೊಬ್ರು ಗೈಡ್ ಇಲ್ಲ ಅಂದರೆ ನೀವು, ಸೊ ಅಲ್ಲಿ ನಿಮಗೆ ಇನ್ವೆಸ್ಟರ್ ಇದ್ದಾರೆ, ಅವ್ರು ನಿಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಗೆ ನಿಮ್ಗೆ ಗೊತ್ತಾಗತ್ತೆ? ಇಟ್ ಈಸ್ ನಾಟ್ ಎ ಈಸಿ. ಸರ್, ಇನ್ನು ಹಾಗೆ ಈ ವಿಚಾರ ಬಂದಾಗ, ಅಂದರೆ ಇವಾಗ ಫಂಡಿಂಗ್ ಅಥವಾ ಇದು ಅಂತ ಬಂದಾಗ, ಈಗ ಎಷ್ಟೋ ಜನಕ್ಕೆ ದೊಡ್ಡ ದೊಡ್ಡ ಕಾಲೇಜಸಲ್ಲಿ ಓದಬೇಕನ್ನೋ ಆಸೆ ಇರುತ್ತೆ. ಫಾರ್ ಎಕ್ಸಾಂಪಲ್ IIBS ಅಲ್ಲಿ ಓದಬೇಕನ್ನೋದು ಎಷ್ಟೋ ಜನ ಸ್ಟೂಡೆಂಟ್ಸ್ ಕನ್ಸು ಕೂಡ ಆಗಿರ್ಬೋದು. ಆದರೆ ಈ ಫೀಸ್ ಸ್ಟ್ರಕ್ಚರ್ ಹೇಗೆ ವರ್ಕ್ ಆಗುತ್ತೆ, ಲೋನ್ಸ್ಗಳೇನಾದರೂ ಇದೆಯಾ ಅಥವಾ EMI ಫೆಸಿಲಿಟಿ ಏನಾದರೂ ಇದೆಯಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಮ್ಮದು ಎಲ್ಲ ಕೋರ್ಸ್ಗಳಿಗೆ ಡಿಫ್ರೆಂಟ್ ಕೈಂಡ್ ಆಫ್ ಫೀಸ್ ಸ್ಟ್ರಕ್ಚರ್ಸ್ಗಳಿದೆ. ಸೊ ಕೆಲವೊಂದು ಮಕ್ಕಳಿಗೆ ಫಿನಾನ್ಷಿಯಲಿ ಅವರು ಇದನ್ನು ಪೇ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತವೆ. ಸೊ ನಾವು ಏನು ಮಾಡ್ತೀವಿ ಅಂದರೆ, ಕಾಲೇಜಲ್ಲಿ ನಮಗೆ ಕೆಲವೊಂದು ಬ್ಯಾಂಕ್ಸ್ಗಳ ಜೊತೆ ಟೈಅಪ್ ಇದೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಬರೋಡಾ, SBI, ಆಕ್ಸಿಸ್, ಸೊ ಹೀಗೆ ತುಂಬ ಬ್ಯಾಂಕ್ಸ್ಗಳು ಇವೆ. ಸೊ ನೀವು ಇಲ್ಲಿ ಬಂದು ನಮ್ಮ ಅಡ್ಮಿಷನ್ ಟೀಮನ್ನು ಒಂದ್ಸಲ ಅಪ್ರೋಚ್ ಆದರೆ, ಸೊ ನಾವು ನಮ್ಮ ಕೌನ್ಸಿಲರನ್ನು ಅಲೋಕೇಟ್ ಮಾಡ್ತೀವಿ ಒಂದು ಸ್ಟೂಡೆಂಟಿಗೆ. ಕೌನ್ಸಿಲರ್ ಹೆಲ್ಪ್ ಮಾಡ್ತಾರೆ ಸೊ ಒಂದು ಲೋನನ್ನು ಪ್ರೊಸೆಸ್ ಮಾಡೋದಕ್ಕೆ. ಸೊ ಸ್ಟೂಡೆಂಟು ಯಾವ ಬ್ಯಾಂಕಲ್ಲೂ ಲೋನನ್ನು ಪ್ರೊಸೆಸ್ ಆಗ್ಬೋದು. ಸೊ ಬ್ಯಾಂಕ್ ಅವ್ರ ಜೊತೆ ನಮ್ಮದು ಟೈಅಪ್ ಹೇಗಿದೆ ಅಂದರೆ, ಈಚ್ ಸೆಮಿಸ್ಟರ್ ರಿಸಲ್ಟ್ ಆರ್ ಈಚ್ ಇಯರ್ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಒಂದು ಲೇಯರ್ ಆಫ್
ಫಂಡಿಂಗ್ಸನ್ನು ಅಥವಾ ಫೀಸನ್ನು ನೀವು ಪ್ರೊಸೆಸ್ ಮಾಡಿ ಅಂತ. ಸೊ ಈ ರೀತಿ ಇದೆ. ಸೊ ನೀವು EMI ಪ್ರೊಸೆಸಲ್ಲೂ ಕಟ್ಬೋದು. ನಾವು ಒಂದು ಸಿಂಗಲ್ ಶಾರ್ಟಲ್ಲಿ ನಾವು ಪೇಮೆಂಟನ್ನು ಕೇಳಲ್ಲ. ಸೊ ಇಯರ್ ಬೈ ಇಯರ್ ಆರ್ ಸೆಮಿಸ್ಟರ್ ಬೈ ಸೆಮಿಸ್ಟರ್ಸ್ ಆರ್ ಎಲ್ಸ್ ನಮ್ಮದು ಕೆಲವೊಂದು ನಾರ್ಮ್ಸ್ ಇದೆ, ಅದ್ರ ಪ್ರಕಾರ ನೀವು ಫೀಸನ್ನ ಪ್ರೊಸೆಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಸ್ಕಾಲರ್ಶಿಪ್ಸ್ ಇರೋದ್ರಿಂದ ಮಕ್ಕಳಿಗೆ ಅಷ್ಟು ಬರ್ಡನ್ ಅಂತ ಅನ್ಸಲ್ಲ. ಟಿಲ್ 2 lakhs ಅಷ್ಟು ನಾವು ಇಲ್ಲಿ ಸ್ಕಾಲರ್ಶಿಪ್ಸ್ ಕೊಡೋದ್ರಿಂದ 2 lakhs ಇಲ್ಲಿ ವೇ ಫ್ರೀ ಆಗಿಬಿಡುತ್ತೆ ನಿಮ್ಮ ಫುಲ್ ಒಂದು ಇದು ಫೀಸ್ ಸ್ಟ್ರಕ್ಚರಸಲ್ಲಿ. ಸೊ ಈ 2 lakhs ತೊಗೊಬೇಕಂದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಇದೆ, ಅದೆಲ್ಲ ಫುಲ್ಫಿಲ್ ಆಗಿರಬೇಕು. ಇಲ್ಲಾಂದರೆ ನಿಮಗೆ ಫುಲ್ 2 lakhs ಸಿಗಲ್ಲ. ಸೊ ಕೆಲವೊಂದು ಬೈಫರ್ಕೇಷನ್ಸ್ ಇದೆ, ಆ ಸ್ಟ್ರಕ್ಚರ್ ಪ್ರಕಾರ ಆಗ್ತಾ ಹೋಗುತ್ತೆ. ಸೊ PGCET ನೋಡಿದಾಗ ನಮಗೆ PGCET ಅಂದರೆ ಕರ್ನಾಟಕ ಪರ್ಟಿಕ್ಯುಲರ್ ಮಕ್ಕಳಿಗೋಸ್ಕರ ಆಗುವಂಥ ಎಕ್ಸಾಮ್ಸ್. ಅಲ್ಲಿಂದ ಬರುವಂಥ ಮಕ್ಕಳಿಗೆ ನಾವು 50% ಅಷ್ಟು ಸ್ಕಾಲರ್ಶಿಪ್ಸನ್ನು ಕೊಡ್ತೀವಿ. ಮ್ಯಾನೇಜ್ಮೆಂಟಿಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸ್ಕಾಲರ್ಶಿಪ್ಸ್ ಫೆಸಿಲಿಟೀಸಲ್ಲಿ ಫೀಸ್ ಸಹ ಡಿಫ್ರೆನ್ಸ್ ಇದೆ ಮ್ಯಾನೇಜ್ಮೆಂಟ್ ಸೀಟಿಗೂ ಇಲ್ಲಿಗೂ. ಸರ್, ಇನ್ನು ಹೈರಿಂಗ್ ಕಂಪ್ನೀಸ್ ಬಗ್ಗೆ ಮಾತಾಡಿದ್ರೆ ಯಾವೆಲ್ಲ ಕಂಪ್ನೀಸ್ ಜೊತೆ ನೀವು ಟೈ ಅಪ್ ಆಗಿದ್ದೀರಾ? ಆ್ಯಂಡ್ ಈಗ ಪ್ಲೇಸ್ಮೆಂಟ್ಸ್ ಅನ್ನೋದು ದೊಡ್ಡ ಅಂದರೆ ಒಂದು ಮೇಜರ್ ಹಂತ ಆಗಿರುತ್ತೆ ಎಲ್ಲ ಮಕ್ಕಳಿಗೂ. ಎಜುಕೇಷನ್ ಆದಮೇಲೆ ನಾನು ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ ವರ್ಕ್ ಮಾಡಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಮ್ಮ ಜೊತೆ ಅರೌಂಡ್ 150+ ಕಂಪ್ನೀಸ್ಗಳು ಆಲ್ರೆಡಿ ಟೈ ಅಪ್ ಇದೆ. ಟೈ ಅಪ್ ಅನ್ನೋದಕ್ಕಿಂತ ಹೆಚ್ಚು ಅವ್ರು ನಮ್ಮ ಕನ್ಸಲ್ಟೆಂಟ್ಸ್ಗಳು ರೆಗ್ಯುಲರ್ ಕ್ಲೈಂಟ್ಸನ್ನ ನಮ್ಮ ಸ್ಟೂಡೆಂಟ್ಸನ್ನ ತೊಗೊತಾ ಹೋಗ್ತಾರೆ. ಸೊ ಲೀಸ್ಟ್ ಮಾಡ್ತಾ ಬಂದಾಗ ರೆಗ್ಯುಲರಾಗಿ ಎವ್ರಿ ಇಯರ್ ನಾವು ಸ್ಪೆಷಲೈಸೇಷನ್ ವೈಸ್ ಕೆಲವೊಂದು ಕಂಪ್ನಿಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಫಿನಾನ್ಸಿಗೆ ಪರ್ಟಿಕ್ಯುಲರಾಗಿ ಫಿನ್ಟೆಕ್ ಕಂಪ್ನಿ ಇದು. ಸೊ ಈ ಕಂಪ್ನಿ ಅರೌಂಡ್ ಮೋರ್ ದೆನ್ 10 lakhs ಪ್ಯಾಕೇಜನ್ನು ಆಫರ್ ಮಾಡುತ್ತೆ. ಸೊ 10 ರಿಂದ 12 ಮಕ್ಕಳು, ಸೊ ಮೋರ್ ದೆನ್ ಪ್ಲಸ್ ಎವ್ರಿ ಇಯರ್ +2 +3 ಸ್ಟೂಡೆಂಟ್ಸ್ಗಳು ಅಡಾಪ್ಟ್ ಆಗ್ತಾ ಹೋಗ್ತಾರೆ. ಸೊ ಹಾಗೆ EY ಬರುತ್ತೆ, HCL ಟೆಕ್ ಬರುತ್ತೆ, ಡಿಲಾಯ್ಟ್ ಬರ್ತವೆ, ಪಬ್ಲಿಕ್ ಸೇಪಿಯಂಟ್ ಬರುತ್ತೆ, ಸೊ S&P ಗ್ಲೋಬಲ್ ಬರುತ್ತೆ, ಸೊಸೈಟಿ ಜನರಲ್ ಇದೆ, ನಂತರ ಸಿನ್ಕಾನ್ ಅಂತ ಕಂಪ್ನಿ ಇದೆ. ಸೊ ಹಾಗೆ ತುಂಬ ವೆರೈಟೀಸ್ ಆಫ್ ಕಂಪ್ನೀಸ್ ಇದೆ. ಹಾಗೆ ಲಾಜಿಸ್ಟಿಕ್ಸ್ ಕಡೆ ಶ್ರೀ ಸಿಮೆಂಟ್ಸ್ಗಳು ಬರುತ್ತೆ, ಆದಿತ್ಯ ಬಿರ್ಲಾ ಗ್ರೂಪ್ಸ್ ಬರುತ್ತೆ, ನಂತರ ಕ್ಯಾಬ್ ಜಮ್ನೈ ಬಂದು ಹೈಯರ್ ಮಾಡುತ್ತೆ, ಸೊ ಆಕ್ಸೆಂಚರ್ ಬಂದು ಹೈಯರ್ ಮಾಡುತ್ತೆ, ಬಿಗ್ ಬಾಸ್ಕೆಟ್, ಬ್ಲಿಂಕೆಟ್, ತುಂಬ ಡಿಫ್ರೆಂಟ್ ಕಂಪ್ನೀಸ್ಗಳು ಇವೆ. ಸೊ HR ಹಾಗೆ. ಸೊ ಏನೇನು MNCಸ್ಗಳು ನಾವು ಇಲ್ಲಿ ಫಿನಾನ್ಸಲ್ಲಿ ಕೋಟ್ ಮಾಡಿದ್ದೀನಿ, ಸೊ ಇಲ್ಲೂ ಸಹ ಹಾಗೆ ಬರುತ್ತೆ. ಸರ್, ಆವ್ರೇಜ್ ಪ್ಯಾಕೇಜ್ ಏನಿರುತ್ತೆ? ಹಾಗೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಯಾವ್ಯಾವ ಸಂಸ್ಥೆಗಳ ಜೊತೆ ನೀವು ಕೊಲ್ಯಾಬ್ ಆಗಿದ್ದೀರಾ ಅಥವಾ ಟೈ ಅಪ್ ಆಗಿದ್ದೀರಾ ಅನ್ನೋದು? ಮೇಡಮ್, MNCಸ್ಗಳು ಎಲ್ಲ ಇಂಟರ್ನ್ಯಾಷನಲ್ ಕಂಪ್ನೀಸ್ಗಳೇ. ಸೊ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟಿಗೋಸ್ಕರನೇ ಕೆಲವೊಂದು 2 ವರ್ಷದಲ್ಲಿ 2 ರಿಂದ 3 ಕಂಪ್ನೀಸ್ಗಳು ಬರ್ತವೆ. ಸೊ ನಂಬರ್ ಆಫ್ ಹೈರಿಂಗ್ ತುಂಬ ಕಮ್ಮಿ ಇದೆ. ಸೊ ನಾವು ಆ್ಯಸ್ ಪರ್ ಇಂಡಿಯನ್ ಹೈರಿಂಗ್ ರೇಟ್ಗಿಂತ ಇಂಟರ್ನ್ಯಾಷನಲ್ ರೇಟಲ್ಲಿ ಸ್ವಲ್ಪ ಕಮ್ಮಿ ನೋಡ್ತಾ ಹೋಗ್ತೀವಿ. ಸೊ ಅವ್ರ ಸ್ಟ್ಯಾಂಡರ್ಡ್ಗಳು ಅದೇ ರೀತಿ ಸ್ಟ್ಯಾಂಡರ್ಡ್ ನೋಡ್ತಾರೆ. ನಮ್ಮ ಮಕ್ಕಳು ಮೋರ್ ದೆನ್ ಇಂಟರ್ನ್ಯಾಷನಲ್ ಕಂಟ್ರಿ ಪ್ಲೇಸ್ಮೆಂಟಿಗಿಂತ ನಾವು ಇಂಡಿಯನ್ ಪ್ಲೇಸ್ಮೆಂಟಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಸೊ ಆ್ಯಾವ್ರೇಜ್ ಪ್ಯಾಕೇಜ್ ಬಂದುಬಿಟ್ಟು ನಮಗೆ 6 lakh ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಪ್ಯಾಕೇಜ್ ನೋಡಿದಾಗ 58 lakhs ನಾವು ನೋಡಿದ್ದೀವಿ ಮೇಡಮ್. ಸೊ ಇಲ್ಲಿ ಏನಂದರೆ ಡಿಫ್ರೆನ್ಸೇಷನ್ ಅಂದರೆ ಎಂಟ್ರಿ ಲೆವೆಲ್ ಜಾಬ್ಸ್ ಅಂತ ಇದೆ. ಸೊ ನೀವು ಫ್ರೆಷರ್, ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಫ್ರೆಷರ್ ಈಗ ಮಾರ್ಕೆಟಲ್ಲಿ ನಾನೀಗ ಹೊಸ ಜಾಬನ್ನು ತೊಗೊಬೇಕಂದ್ರೆ, ಸೊ ನಾನು ಅಷ್ಟು ಸ್ಕಿಲ್ಡ್ ಇಲ್ಲ, ಸೊ ಸೆಮಿ ಸ್ಕಿಲ್ಡಲ್ಲಿದ್ದೀನಿ. ಸೊ ನನಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನನಗೆ 6 ರಿಂದ ಸ್ಟಾರ್ಟ್ ಆಗ್ಬೋದು ನನ್ನ ಪ್ಯಾಕೇಜ್ಗಳು. ಸೊ ನಾನು ಇಂಟರ್ವ್ಯೂವಲ್ಲಿ ಚೆನ್ನಾಗಿ ಮಾಡ್ತಾಯಿಲ್ಲ, 6 ರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದು ವೇಳೆ ನಾನು ಎಕ್ಸ್ಪೀರಿಯನ್ಸ್ಡ್ ಇದ್ದೀನಿ ಬಟ್ ಇಂಟರ್ವ್ಯೂವಲ್ಲಿ ಚೆನ್ನಾಗಿ ಮಾಡಿಲ್ಲ, ಸೊ ಮೇ ಬಿ ಐ ವಿಲ್ ಸ್ಟ್ರಕ್ ಇನ್ ಬಿಟ್ವೀನ್ 6 to 8 or 9. ಸೊ ನನ್ನ ಇಂಟ್ರ್ಯೂ ಚೆನ್ನಾಗಿದೆ, ಸ್ಕಿಲ್ಡ್ ಇದ್ದೀನಿ. ಇನ್ನೊಂದು ಇಂಡಸ್ಟ್ರಿ ನನಗೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನನ್ನು ಕೇಳ್ತಿದ್ದೆ. ಜಸ್ಟ್ ಫಾರ್ ಎಕ್ಸಾಂಪಲ್ 3 to 5 years ಎಕ್ಸ್ಪೀರಿಯನ್ಸ್ ಇರಬೇಕಂತಂದರೆ ನಮ್ಮಲ್ಲಿ ಆ ರೀತಿ ಮಕ್ಕಳುಗಳು ಇರ್ತಾರೆ. ಸೊ ಅವರಿಗೆ ವೆರಿ ಗುಡ್ ಪ್ಯಾಕೇಜ್, ಮೋರ್ ದೆನ್ 10 lakhsಗಳು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಕೆಲವೊಂದು ಟೈಮಲ್ಲಿ ಇಂಡಸ್ಟ್ರಿ ಕೆಲವೊಂದು ನಾರ್ಮ್ಸ್ ಇರುತ್ತೆ. ನಿಮ್ಮ 10th 12th ಆ್ಯಂಡ್ ಗ್ರ್ಯಾಜುಯೇಷನ್ಸಲ್ಲಿ ಮಿನಿಮಮ್ 60+ ಇರಬೇಕು ಮಾರ್ಕ್ಸ್ಗಳು. ಸೊ ಎಲ್ಲ ಮಕ್ಳಿಗೂ ಇರಲ್ಲ, ಕೆಲವೊಂದು ಮಕ್ಳುಗಳು ಕಮ್ಮಿ ಇರ್ತವೆ, ಕೆಲವೊಂದು ಮಕ್ಕಳು ಇಂಡಸ್ಟ್ರಿ ಕೇಳೋದಕ್ಕಿಂತ ಹೆಚ್ಚಿರ್ತವೆ. ಸೊ ಬೇಸ್ಡ್ ಆನ್ ದಟ್ ಕೆಲವೊಂದು ಮಕ್ಳುಗಳು ಇಲ್ಲಿ ರಿಜೆಕ್ಷನ್ ಆಗಿ ವೆರಿ ಗುಡ್ ಪ್ಯಾಕೇಜಸ್ ಮೋರ್ ದೆನ್ 10 lakhs ಇರುವಂಥವ್ರು ರಿಜೆಕ್ಟ್ ಆಗಿಬಿಡ್ತಾರೆ ಇಲ್ಲಿ. ಸೊ ಮೋರ್ ದೆನ್ 60 ಇರುವಂಥವ್ರು ಎಕ್ಸೆಪ್ಟ್ ಆಗಿಬಿಡ್ತಾರೆ, ಲೆಸ್ ಇರೋವಂಥವ್ರು ಇಲ್ಲಿ ರಿಜೆಕ್ಷನ್ ಆಗಿಬಿಡ್ತಾರೆ 10 lakhs ಒಳಗಡೆ. ಸೊ ಈ ರೀತಿ ಬೈಫರ್ಕೇಷನ್ಸ್ ನೋಡ್ತಾ ಹೋಗ್ತೀವಿ ಮೇಡಮ್. ಸರ್, ಈಗ ನನ್ನ ಕೊನೆ ಪ್ರಶ್ನೆ, ಈಗ ನೀವು ಆಗಲೇ ಹೇಳಿದ್ರಿ ಒಂದು ಸ್ಟಾರ್ಟಪ್ಪನ್ನು ಮಾಡಬೇಕಂದ್ರೆ ಇನ್ವೆಸ್ಟರ್ನ ಹುಡ್ಕೋಬೇಕು ಅಂತಂದರೆ ನಮ್ಮ ಮೆಂಟರ್ಶಿಪ್ ಮಾಡಬೇಕಂದ್ರೆ ನಮ್ಮ ಸಂಸ್ಥೆ ಬೆಸ್ಟ್ ಅನ್ನೋ ರೀತಿಯಲ್ಲಿ. ಸೊ ಈಗ ಏಜ್ ಅನ್ನೋದು ಬಂದರೆ, ಅಂದರೆ ಸಾಕಷ್ಟು ಜನಕ್ಕೆ 50ನೇ ವರ್ಷದ 50 years ಆಗಿರುತ್ತೆ, ಸ್ಟಾರ್ಟಪ್ ಮಾಡ್ಕೋಬೇಕಂತ ಇರುತ್ತೆ, ಅಥವಾ ಎಷ್ಟೋ ಜನಕ್ಕೆ ಕನಸಾಗಿರುತ್ತೆ, ಅದಕ್ಕೆ ಪ್ರಾಪರಾಗಿ ನಾಲೆಡ್ಜ್ ಇರೋದಿಲ್ಲ. ಅಂಥವರಿಗೆ
ನಿಮ್ಮ ಸಂಸ್ಥೆಯಿಂದ ಏನೆಲ್ಲ ಹೆಲ್ಪ್ಫುಲ್ಲಾಗಿ ನೀವು ಮಾಡಿಕೊಡ್ಬೋದು ಅಥವಾ ಕೋರ್ಸಸ್ನ ನೀವು ಪ್ರೊವೈಡ್ ಮಾಡ್ಬೋದು, ಅದರ ಜೊತೆಗೆ ಇಲ್ಲಿ ಕೋರ್ಸ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಇಲ್ಲಿ ಡಿಗ್ರಿನ ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳ ಸರ್ಟಿಫಿಕೇಷನ್ಗೆ ಎಷ್ಟು ವ್ಯಾಲ್ಯೂ ಇದೆ ಈ ನಮ್ಮ ಭಾರತದಲ್ಲಿ ಅನ್ನೋದು? ಫಸ್ಟು ಏಜನ್ನು ಕೇಳಿದರೆ ಏಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು 50+ ಆರ್ 60+ 70+ ಬನ್ನಿ, ಓದಿ. ನಮ್ಮಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಏಜ್ ರಿಸ್ಟ್ರಿಕ್ಷನ್ಸ್. ಸೊ ಜಸ್ಟ್ ಓನ್ಲಿ ಒನ್ ಥಿಂಗ್ ನಾವು ಕೇಳುವಂಥದ್ದು, ಡಿಗ್ರಿಯನ್ನು ಮುಗಿಸಿರಬೇಕು ನೀವು. ಸೊ ಮಾರ್ಕ್ಸ್ ಕಾರ್ಡ್ಸ್ಗಳು ವ್ಯಾಲಿಡೇಟ್ ಆಗಿರಬೇಕು ಯೂನಿವರ್ಸಿಟಿಯಿಂದ. ಸೊ ನಿಮ್ಮನ್ನು ಎಲ್ಲ ಮಕ್ಳ ಥರನೇ ನಿಮ್ಮನ್ನು ಟ್ರೀಟ್ ಮಾಡ್ತೀವಿ. ನಿಮಗೇನು ಸ್ಪೆಷಲ್ಲಾಗಿ ಏನು ಎಕ್ಸ್ಟ್ರಾ ಪ್ರಿವಿಲೇಜನ್ನು ನಾವೇನು ಕೊಡಲ್ಲ. ಸೊ ಬಟ್ ನೀವು ಯಾಕೋಸ್ಕರ ಬಂದಿರ್ತೀರಿ ಅದನ್ನು ನೀವು ಅಚೀವ್ ಮಾಡಿ ಹೋಗೋ ತನಕ ನಾವು ನಿಮ್ಮನ್ನು ಬಿಡೋದಿಲ್ಲ. ಸೊ ಅದು ಒಂದು ಫಸ್ಟ್ ಪ್ರಯಾರಿಟಿ. ಸ್ಟಾರ್ಟಪ್ ಮಾಡಬೇಕಂತ ಇದ್ದೀರಿ, ಸೊ ಐಡಿಯಾ ಯಾವ ರೀತಿ ಇದೆ, ಇನ್ವೆಸ್ಟರ್ಸ್ನ ನಿಮಗೆ ಹೇಗೆ ಹುಡ್ಕೋಬೇಕು, ಸೊ ಏಂಜಲ್ ಇನ್ವೆಸ್ಟರ್ಸ್ನ ಹೇಗೆ ಕನೆಕ್ಟ್ ಮಾಡಿಕೊಡ್ಬೇಕು, ನಿಮ್ಮ ಸ್ಟಾರ್ಟಪ್ಪನ್ನು ಹೇಗೆ ಮಾಡ್ರೇಷನ್ ಮಾಡಬೇಕು, ಸೊ ಯಾವ ರೀತಿ ಕಷ್ಟಗಳು ಬರುತ್ತೆ, ಆ ಕಷ್ಟಗಳಿಗೆ ತಕ್ಕಾಗೆ ನೀವು ಹೇಗೆ ರೆಸ್ಪಾನ್ಸ್ ಮಾಡಬೇಕು, ಅದನ್ನೆಲ್ಲ ನಾವು ರೆಗ್ಯುಲರ್ ಎಲ್ಲ ಮಕ್ಕಳಿಗೆ ಹೇಗೆ ಟ್ರೀಟ್ ಮಾಡ್ತೀವಿ ಅದೇ ರೀತಿ ಅವ್ರಿಗೂ ಟ್ರೀಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೀವು ಕೇಳಿರುವಂಥದ್ದು ಮಾರ್ಕ್ಸ್ ಕಾರ್ಡ್ಸ್ಗಳು ಅಥವಾ ನಮ್ಮ ಡಿಗ್ರಿಗಳಿಗೆ ಎಷ್ಟು ವೇಟೇಜ್ ಇದೆ ಅಂತ. ಸೊ ಇಲ್ಲಿ MBA ಮತ್ತು UG ಇವೆರಡು ಕೋರ್ಸ್ಗಳು ಒಂದೇ ಸ್ಟ್ರೀಮಲ್ಲಿ ವರ್ಕ್ ಆಗೋದ್ರಿಂದ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ನಮ್ಮ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಅವರು ನಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಅವರ ಅಂಡರಲ್ಲಿ ನಾವು ವರ್ಕ್ ಆಗೋದ್ರಿಂದ ಅವ್ರು ನಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ AICT ನಮ್ಮನ್ನು ಅಪ್ರೂವ್ ಮಾಡಿದೆ. ಸೊ ಆ್ಯಂಡ್ NAC ನಮಗೆ EAನ ಸರ್ಟಿಫೈಡ್ ಮಾಡಿದೆ. ಸೊ ಪೊಟೆನ್ಷಿಯಲ್ ಆ್ಯಂಡ್ ಎಕ್ಸಲೆನ್ಸ್ ನಾವು ಆ ಲೆವೆಲಲ್ಲಿ ಬಂದುಬಿಡ್ತೀವಿ. ಸೊ PGDM ಅಂತ ನೋಡಿದಾಗ PGDM ಈಸ್ ಹೈಲಿ ವ್ಯಾಲಿಡೇಟೆಡ್ ಕಂಪೇರ್ಸ್ ಟು ನಾವು MBA ನೋಡೋದಿದ್ರೆ. ಸೊ PGDMನ್ನು ನಾವು AICT ರೆಗ್ಯುಲರ್ ಆ್ಯಸ್ ಯೂಶ್ವಲ್ MBA ಹೇಗೆ ರೆಕಗ್ನೈಸ್ ಮಾಡಿದೆ ಅದೇ ರೀತಿ. ಸೊ ಅದು ಬಿಟ್ಟು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ಸ್ NBA ಅಂತೀವಿ. ಸೊ ಅದು ಬಿಟ್ಟು ಅಸೋಸಿಯೇಷನ್ ಆಫ್ ಇಂಡಿಯಾ ಯೂನಿವರ್ಸಿಟಿ ನಮ್ಮನ್ನು ರೆಗ್ಯುಲೇಟ್ ಮಾಡುತ್ತೆ. ಸೊ AIU ಅಂತೀವಿ ಅದನ್ನು. ಅದು ಬಿಟ್ಟು SAQS SACS ಅಂತ, ಸೌತ್ ಏಷ್ಯನ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ. ಸೊ ಇವರು ನಮ್ಮನ್ನು ಸೌತ್ ಏಷ್ಯನ್ ನೇಷನಲ್ಲಿ ನಮ್ಮನ್ನು ರೆಕಗ್ನೈಸ್ ಮಾಡಿದ್ದಾರೆ. ಸೊ ಅದು ಬಿಟ್ಟು ಅಮ್ದಿಸಾ ಅಂತ ಒಂದು ಸಂಸ್ಥೆ ನಮ್ಮನ್ನು ರೆಕಗ್ನೈಸ್ ಮಾಡಿದೆ. ಸೊ ಹಾಗೆ AACSB ಅನ್ನುವಂಥ ಒಂದು ಅಫಿಲಿಯೇಷನ್ಸ್ ಸಹ ಇದು ಇಂಟರ್ನ್ಯಾಷನಲ್ ಅಫಿಲಿಯೇಷನ್. ಸೊ ಇದು ವಿತಿನ್ 2 years ನಮ್ಮಲ್ಲಿ ಅಕ್ರಿಡೇಷನ್ ಮಾಡ್ತೇವೆ. ನಾವು ಇದನ್ನು ಪ್ರೊಸೆಸ್ಗೋಸ್ಕರ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಮಕ್ಕಳು ಒಂದು ವೇಳೆ ಎಂಪ್ಲಾಯ್ಮೆಂಟ್ ಬೇಡ, ನನಗೆ ಹೈಯರ್ ಎಜುಕೇಷನ್ ಹೋಗಬೇಕು, ಸೊ ಇವೆರಡೂ ಡಿಗ್ರಿಗಳು ಲೈಕ್ MBA PGDM ಆ್ಯಂಡ್ ಲೈಕ್ UG ಕೋರ್ಸಸ್ಗಳು. ಸೊ ನಿಮಗೆ ಹೈಯರ್ ಎಜುಕೇಷನ್ ಹೋಗೋದಕ್ಕೆ ಈಸಿ ರೂಟ್ ಅಂತ ಹೇಳ್ತೀವಿ. ಸೊ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ಗಳು ಇಲ್ಲ. ಸೊ PGDM ಮಾಡಿದ ನಂತರ ನಾನು ಇನ್ನೂ ಹೈಯರ್ ಎಜುಕೇಷನ್ ಹೋಗಬೇಕು, PhD ಮಾಡಬೇಕು, MBA ನಂತರ PhD ಮಾಡಬೇಕು ಅಥವಾ MD MScಗೆ ಹೋಗಬೇಕು. ಸೊ ಇಟ್ ಈಸ್ ವೆರಿ ಈಸಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆಗಿ ನಾವು ರೆಕಗ್ನೈಸ್ಡ್ ಆಗಿರ್ತೀವಿ. ಸೊ BCUಯಿಂದ ನಮ್ಮಲ್ಲಿ ಅರೌಂಡ್ 15+ ಗೈಡ್ಸ್ಗಳು, ರಿಸರ್ಚ್ ಗೈಡ್ಸ್ಗಳು ಇದ್ದಾರೆ PhDಗೋಸ್ಕರ. ಸೊ ನೀವು ಇಲ್ಲಿ ಬೇಕಾದರೂ PhDಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಆಫ್ಟರ್ ನಿಮ್ಮ ಮಾಸ್ಟರ್ಸ್. ಸೊ ಅದ್ರ ನಂತರ ನೀವು ಪೋಸ್ಟ್ ಡಾಕ್ ಮಾಡಬೇಕಂದ್ರೆ ಅಥವಾ PhDಗೋಸ್ಕರ ನೀವು ಇಂಟರ್ನ್ಯಾಷನಲ್ ಕಂಟ್ರೀಸ್ಗಳಲ್ಲಿ, ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ಗಳಲ್ಲಿ ಹೋಗ್ಬೇಕಂದ್ರೂ ನಮ್ಮ ಮಾರ್ಕ್ಸ್ ಕಾರ್ಡ್ಸ್ಗಳು ವ್ಯಾಲಿಡೇಟ್ ಆಗುತ್ತೆ. ಸೊ ಇನ್ನೊಂದು 2 yearsಲ್ಲಿ ನಾವು NIRF 100 ಒಳಗೆ ಬಂದುಬಿಡ್ತೀವಿ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ವೇಟೇಜ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಏನಾದರೂ ಹೇಳೋದಿದೆಯಾ ಸರ್? ತುಂಬ ಪೇರೆಂಟ್ಸ್ಗಳು ಹೆದರ್ತಾರೆ, ಫಿನಾನ್ಷಿಯಲಿ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಇದು ನನ್ನ ಮಕ್ಕಳು ಅಥವಾ ಮಗ ಅಥವಾ ಮಗಳು ಚೆನ್ನಾಗಿ ಮಾರ್ಕೆಟಲ್ಲಿ ಎಕ್ಸಿಕ್ಯೂಟ್ ಆಗ್ತಾರಾ ಇಲ್ವಾ ಅಂತ. ಸೊ ನಾವಿಲ್ಲಿ ಆ್ಯಕ್ಚುಲಿ ಈ MBA PGDM ಅಥವಾ UG ಕೋರ್ಸ್ಗಳು ನಡೆಸ್ತಿರುವಂಥದ್ದು ಇಂಡಸ್ಟ್ರಿ ರೆಡಿನೆಸ್ಗೋಸ್ಕರ. ನಿಮ್ಮ ಸ್ಟೂಡೆಂಟಿನ ಲೈಫನ್ನು ನಾವು ಸೆಟಲ್ ಮಾಡಿಕೊಡ್ತೀವಿ. ಸೊ ಈ ಗ್ಯಾರಂಟಿಯನ್ನು ತೊಗೊತೀವಿ. ಸೊ ಏನಂದರೆ, ಸೊ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್, ಜಸ್ಟ್ ಫಾರ್ ಎಕ್ಸಾಂಪಲ್ PGDM ಅಥವಾ MBA ನಮ್ಮ ಸ್ಟೂಡೆಂಟು ನಮ್ಮಲ್ಲಿ ಬಂದು ನಿಮ್ಮ ಸ್ಟೂಡೆಂಟ್ ಯಾವುದೋ ಒಂದು ಓದ್ತಾ ಇದ್ದಾನೆ ಅಂದರೆ, ಸೊ 1 year ಮುಗಿಸೋ ಅಷ್ಟರಲ್ಲೇ ನಾವು ಆ ವ್ಯಕ್ತಿ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇಂಟರ್ನ್ಶಿಪ್ಸ್ ಅಂತ ಇದೆ. ಇಂಟರ್ನ್ಶಿಪ್ಸಲ್ಲಿ ಇಟ್ ಈಸ್ ನಾಟ್ ಎ ಫ್ರೀ ಆಫ್ ಕಾಸ್ಟ್. ಇಂಟರ್ನ್ಶಿಪ್ಸಲ್ಲಿ ಪೇಯ್ಡ್ ಇಂಟರ್ನ್ಶಿಪ್ಸಿಗೆ ಕಳಿಸ್ತೀವಿ. ಮೇ ಬಿ ಆ ಇಂಟರ್ನ್ಶಿಪ್ಸ್ಗಳು PPO ಆಗಿ ಕನ್ವರ್ಟ್ ಆಗ್ತವೆ. PPO ಕನ್ವರ್ಟ್ ಆಗಿರುವಂಥದ್ದು 1 yearಲ್ಲೇ ಅವರು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ROI, ನೀವು ಇನ್ವೆಸ್ಟ್ ಮಾಡಿರುವಂಥ ದುಡ್ಡು ಅಲ್ಲಿಂದನೇ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. 2 ವರ್ಷ ಕಾಯಬೇಕು ಅಂತ ಇಲ್ಲ, 1 ವರ್ಷದಲ್ಲೇ ನೀವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನೆಕ್ಸ್ಟ್ ನಾವಿಲ್ಲಿ ಪ್ಲೇಸ್ಮೆಂಟ್ ಅನ್ನೋದು ಗ್ಯಾರಂಟಿ ಕೊಡ್ತೀವಿ. ಸೊ ಮಿನಿಮಮ್ ನಾವು 6 ಅಂತ ಕೊಡ್ತೀವಿ. ಸೊ ನೀವು ಮಾಡಿರೋ ಇನ್ವೆಸ್ಟ್ಮೆಂಟು ಅದಕ್ಕೆ 2 ಅಥವಾ 3 ಅಥವಾ 4 ವರ್ಷದಲ್ಲಿ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ಸೊ ನಿಮ್ಮ ಲೈಫು ಚೆನ್ನಾಗೇ ಇರ್ತವೆ,
ನಿಮ್ಮ ಜಸ್ಟ್ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಇಲ್ಲಿ ಜಾಯ್ನ್ ಆಗಿದ್ದಾನೆ 23 ವರ್ಷಕ್ಕೆ ಅಂದರೆ 26 ಅಥವಾ 25ನೇ ವಯಸ್ಸಿಗೆ ಅವನ ಲೈಫಲ್ಲಿ ಸೆಟ್ಲ್ ಆಗಿರ್ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. IIBS ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ಸ್ಟೂಡೆಂಟ್ಸಿಗೆ. ಆ್ಯಂಡ್ ಯಾರೆಲ್ಲ ಪೋಷಕರು ನೋಡ್ತಾ ಇದ್ದೀರಾ ಈ ಸಂದರ್ಶನವನ್ನು, ನಿಮ್ಮ ಮಕ್ಕಳಿಗೆ ಯಾವ ಕಾಲೇಜಿಗೆ ನಾವು ಕಳಿಸ್ಬೇಕು, ಯಾವ ಕೋರ್ಸಸ್ನ ಕೊಡಿಸ್ಬೇಕು, ಆ್ಯಂಡ್ ಈಗಿನ ಜನ್ರೇಷನ್, ಪ್ರೆಸೆಂಟ್ ಜನ್ರೇಷನ್ನ ನಾವು ನೋಡೋದಾದರೆ ತುಂಬ ಜನ ಆಪರ್ಚುನಿಟೀಸ್ಗೆ ಕಾಯ್ತಾ ಇರ್ತಾರೆ. ಆ್ಯಂಡ್ ಬಿಸ್ನೆಸ್ನಲ್ಲಿ ನಾವೇನಾದರೂ ಅಚೀವ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ. ಅಂಥವರಿಗೆಲ್ಲ ಕೂಡ ಈ IIBS ಅನ್ನೋದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ನನ್ನ ಅನಿಸಿಕೆ. ಹಾಗೆ ಈ ಸಂದರ್ಶನವನ್ನು ನೋಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಥವಾ ಈ ಕಾಲೇಜ್ ಬಗ್ಗೆ ಇನ್ನೆಚ್ಚು ಮಾಹಿತಿ ತಿಳ್ಕೋಬೇಕು ಅಂತಂದರೆ ನಾನು ಕೆಳಗಡೆ ನಿಮಗೆ ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ. ಅದರ ಜೊತೆಗೆ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಶೇರ್ ಮಾಡಿರ್ತೀನಿ. ಸೊ ನೀವು ಕಾಲೇಜ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಇನ್ಫಾರ್ಮೇಷನನ್ನು ತಿಳ್ಕೊಬೋದು. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.